السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين. أما بعد، الصلاة والسلام عليك يا سيدي يا رسول الله. خذ بيدي قلت حيلتي أدركني. ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತರಾದ ಉಲಮಾಗಳೇ, ಉಮರ ನಾಯಕರೇ, ಶಬ್ದವನ್ನಾಲಿಸುತ್ತಿರುವ ಸಹೋದರ ಸಹೋದರಿಯರೇ, ಇತಿಹಾಸ ಪ್ರಸಿದ್ಧವಾದ ಸಯ್ಯಿದ್ ಮುಹಮ್ಮದ್ ಶರೀಫುಲ್ ಮದನಿ ಉಳ್ಳಾಲ್ ದಕ್ಷಿಣ ಭಾರತದ ಅಜ್ಮೀರ್ ಎಂಬ ಖ್ಯಾತಿಯನ್ನು ಪಡೆದಿರುವ ಲಕ್ಷಾಂತರ ಸತ್ಯವಿಶ್ವಾಸಿಗಳ ಸಾಂತ್ವನದ ಕೇಂದ್ರವಾಗಿರುವ ಹಲವಾರು ಧರ್ಮಗಳ ಜಾತಿಗಳ ಮನುಷ್ಯರು ಕೂಡ ಸಮಸ್ಯೆ ಸಂಕಷ್ಟಗಳಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ಪಡೆಯಲು ಬೇಕಾಗಿ ಬರುತ್ತಿರುವಂತಹ ಈ ಭವ್ಯವಾದ ದರ್ಬಾರಿನಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವ ಉರೂಸ್ ಕಾರ್ಯಕ್ರಮ ಕೊನೆಯ ಹಂತದಲ್ಲಾಗಿದೆ. ನಾವೆಲ್ಲರೂ ಕೂಡ ಒಟ್ಟು ಸೇರಿರುವುದು. ಈ ದರ್ಗಾಗಳು ಅಥವಾ ಔಲಿಯಾಗಳು ಎಲ್ಲಿ ಮಲಗಿದ್ದಾರೋ ಅಲ್ಲೆಲ್ಲವೂ ಕೂಡ ನಮಗೆ ಶಾಂತಿಯನ್ನು, ನೆಮ್ಮದಿಯನ್ನು, ಸೌಹಾರ್ದತೆಯನ್ನು, ಭಾವೈಕ್ಯತೆಯನ್ನು, ಸರ್ವಧರ್ಮ ಸಹಿಷ್ಣುತೆಯ ಸುಂದರವಾದ ಒಂದು ವೇದಿಕೆಯನ್ನು ನಮಗೆ ಕಾಣಲು ಸಾಧ್ಯವಾಗ್ತದೆ. ಅದು ಅತ್ತ ಅಜ್ಮೀರಿನಿಂದ ಹಿಡಿದು ಈ ಕರ್ನಾಟಕದ ಉದ್ದಗಲಕ್ಕೂ ನಾವು ಸಂಚರಿಸಿ ನೋಡುವಾಗ ಎಲ್ಲಿ ಹೋಗಿ ನೋಡಿದರೂ ಕೂಡ ಎಲ್ಲ ದರ್ಗಾ ದರ್ಬಾರುಗಳು ಕೂಡ ಅದು ಭಾವೈಕ್ಯತೆಗಳ ಕೇಂದ್ರಗಳಾಗಿ ಸರ್ವಧರ್ಮೀಯರಿಗೆ ಆಶ್ರಯವನ್ನು ಕೊಡುವ, ಅವರಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡುವ ಒಂದು ಕೇಂದ್ರವಾಗಿ ನೆಲೆ ನಿಂತಿರುವುದು ನಮಗೆ ಕಾಣಲು ಸಾಧ್ಯವಾಗ್ತದೆ. ಈ ದರ್ಬಾರಿನಲ್ಲಿ ಮಲಗಿರುವ ಔಲಿಯಾಗಳು ಕೂಡ ಅದೇ ರೀತಿ. ಅವರು ಈ ಭೂಮಿಯಲ್ಲಿ ಬದುಕಿರುವಾಗಲೂ ಅವರ ವಫಾತಿನ ಬಳಿಕವೂ ಕೂಡ ಧರ್ಮ ನೋಡದೆ, ಜಾತಿ ನೋಡದೆ, ಪಕ್ಷ ನೋಡದೆ, ಪಂಥ ನೋಡದೆ ಎಲ್ಲರಿಗೂ ಕೂಡ ಸಾಂತ್ವನವನ್ನು ನೀಡಿದ್ದು, ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದನ್ನು ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಔಲಿಯಾಗಳು ಈ ಜಗತ್ತಿಗೆ ತೋರಿಸಿಕೊಟ್ಟ ಒಂದು ದೀನ್, ಮಹಾತ್ಮರುಗಳು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಒಂದು ದೀನ್, ನಮ್ಮ ಉಲಮಾ ಕಿರಾಮಗಳು ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ಒಂದು ದೀನ್, ಅದಾಗಿದೆ ನಿಜವಾದ ದೀನ್, ಅದಾಗಿದೆ ಅಹ್ಲುಸ್ ಸುನ್ನತಿ ವಲ್ ಜಮಾಅ. ಅದಲ್ಲದೆ ಬೇರೊಂದು ಅಹ್ಲುಸ್ ಸುನ್ನತಿ ವಲ್ ಜಮಾಅ, ಬೇರೊಂದು ಇಸ್ಲಾಂ ಇಲ್ಲಿಲ್ಲ. ಅದು ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಹಾಬಿಗಳಿಗೆ ಕಲಿಸಿಕೊಟ್ಟಂತಹ ದೀನ್. ಸಹಾಬಿಗಳು ತಾಬಿഈನ್ಗಳಿಗೆ, ತಾಬಿঈನ್ಗಳು ತಬഉ ತಾಬಿঈನ್ಗಳಿಗೆ, ಅವರು ಅಯಿಮ್ಮತುಲ್ ಮುಜ್ತಹಿದೀನ್ಗಳಿಗೆ, ಅದರ ನಂತರ ಬಂದ ಔಲಿಯಾಗಳು, ಮಹಾತ್ಮರುಗಳು, ಉಲಮಾಗಳು, ಆ ಪರಂಪರೆಗಳ ಮೂಲಕ, ನಮ್ಮ ಉಸ್ತಾದರುಗಳ ಮೂಲಕ ನಮ್ಮ ಕೈಗೆ ತಲುಪಿರುವಂತಹ ಕಳಂಕರಹಿತವಾದ ಸ್ಪಷ್ಟವಾದ ಪರಂಪರೆಯ ಬೆಂಬಲವಿರುವ ಒಂದು ದೀನಾಗಿದೆ ಅಹ್ಲುಸ್ ಸುನ್ನತಿ ವಲ್ ಜಮಾಅ. ಅದು ಬಿಟ್ಟು ಕುರ್ಆನ್ ನೋಡಿಕೊಂಡು ನನಗೆ ಬಂದಂತೆ ನಾನು ಹೇಳಿಬಿಟ್ರೆ, ಹದೀಸ್ ನೋಡಿ ನನಗೆ ತಿಳಿದದ್ದು ನಾನು ಹೇಳಿಬಿಟ್ರೆ, ಗೂಗಲ್ ನಲ್ಲಿ ಯಾವುದಾದರೊಂದು ಆಯತನ್ನು ಬರೆದು ಅದರ ಟ್ರಾನ್ಸ್ಲೇಷನ್ ನೋಡಿಕೊಂಡು ಹೇಳಿಬಿಟ್ರೆ ಅದು ಖಂಡಿತವಾಗಿಯೂ ದೀನ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಇಸ್ಲಾಮಿಗೂ ಯಾವುದೇ ಸಂಪರ್ಕವಿರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ದೀನ್, ಅದು ದೀನ್ ಆಗಬೇಕಾದರೆ ಪ್ರಗಲ್ಭರಾದ ವಿದ್ವಾಂಸರಿದ್ದಾರೆ. ಈ ಭವ್ಯವಾದ ದರ್ಗಾ ದರ್ಬಾರಿನ ಪಕ್ಕದಲ್ಲಿ ಕೂತು ಸುಮಾರು 7 ದಶಕಗಳ ಕಾಲ ಈ ಪ್ರದೇಶದ ಹಲವಾರು ವಿದ್ವಾಂಸರಿಗೆ
ಅರಿವಿನ ಅಮೃತವನ್ನು ನೀಡಿದ ಮಹಾನರಾದ ಸಯ್ಯಿದನಾ ತಾಜುಲ್ ಉಲಮಾ क़द्दसल्लाहु ಸಿರ್ರಹುಲ್ ಅಜೀಜ್ ಅವರು ಅರಿವಿನ ಒಂದು ಭಂಡಾರವಾಗಿದ್ದರು. ಈ ಪ್ರದೇಶದಲ್ಲಿರುವ ಹಲವಾರು ಮಕ್ಕಳಿಗೆ, ಹಲವಾರು ಉಲಮಾಗಳಿಗೆ ಅರಿವನ್ನು ನೀಡಿ ಬಾಕಿ ಇರುವ ಸಮಯಗಳು ಇಲ್ಲಿನ ಕುಗ್ರಾಮಗಳಿಗೆ, ಪ್ರತಿಯೊಂದು ಮೊಹಲ್ಲಾಗಳಿಗೆ ತೆರಳಿ ಮಸೀದಿಗಳನ್ನು ಕಟ್ಟಲು ಪ್ರೇರೇಪಿಸಿ, ಮದ್ರಸಾಗಳನ್ನು ಸಮರ್ಪಿಸಿ ಈ ನಾಡಿಗೆ ಆಧ್ಯಾತ್ಮಿಕತೆಯ ಅನುಭೂತಿಯನ್ನು ನೀಡಿದರು. ಆ ರೀತಿಯ ಉಲಮಾಗಳು, ಅವರ ಮೂಲಕ ಕಲಿತಿರುವ ಉಲಮಾಗಳು ಅವರಾಗಿದ್ದಾರೆ. ಈ ನಾಡಿನಲ್ಲಿ ಶಾಂತಿಯನ್ನು ಕಲಿಸುತ್ತಿರುವುದು, ಸೌಹಾರ್ದತೆಯನ್ನು ಬೋಧನೆ ಮಾಡುತ್ತಿರುವುದು, ನಿಜವಾದ ಇಸ್ಲಾಮನ್ನು ಈ ನಾಡಿಗೆ ಪರಿಚಯ ಮಾಡಿಕೊಡುತ್ತಿರುವುದು. ಈ ರೀತಿ ಉಲಮಾಗಳ ಪರಂಪರೆಯಲ್ಲಿ ಯಾವುದು ಇಸ್ಲಾಂ ಬಂದಿದೆಯೋ ಅಲ್ಲಿ ಭಯೋತ್ಪಾದನೆಗಳಿಲ್ಲ, ಅಲ್ಲಿ ಜಾತಿವಾದಗಳಿಲ್ಲ, ಅಲ್ಲಿ ಉಗ್ರವಾದಗಳಿಲ್ಲ, ಅಲ್ಲಿ ಕೋಮುವಾದಗಳಿಲ್ಲ, ಅಲ್ಲಿ ಅನ್ಯಾಯ ಅಕ್ರಮಗಳಿಗೆ, ಅಶ್ಲೀಲ ಅನೈತಿಕತೆಗಳಿಗೆ, ಅಧಾರ್ಮಿಕತೆಗಳ ದೂಷಣೀಯ ನೀಚ ಪ್ರವಣತೆಗಳಿಗೆ ಅಲ್ಲಿ ಜಾಗವಿಲ್ಲ. ಅಲ್ಲಿ ಶಾಂತಿ ಮಾತ್ರವಾಗಿದೆ, ಅಲ್ಲಿ ಪ್ರೀತಿ ಮಾತ್ರವಾಗಿದೆ, ಅಲ್ಲಿ ಸೌಹಾರ್ದತೆ ಮಾತ್ರವಾಗಿದೆ, ಅಲ್ಲಿ ನ್ಯಾಯ ಮಾತ್ರವಾಗಿದೆ. ನೀವು ನೋಡಿ, ಈ ಸಯ್ಯದ್ ಮದನಿ ದರ್ಗಾ ದರ್ಬಾರಿನಲ್ಲಿ ಈ ಇಷ್ಟು ವರ್ಷಗಳಲ್ಲಿ ಎಷ್ಟು ಮುತಅಲ್ಲಿಮ್ಗಳಲ್ಲಿ ಕಲಿತು ಹೋದರು. 7 ದಶಕಗಳಿಂದ ಸಾವಿರಾರು ಮುತಅಲ್ಲಿಮ್ಗಳಿಗೆ ಅರಿವಿನ ಅಮೃತವನ್ನು ನೀಡಿದ ಒಂದು ಅರಿವಿನ ಕೇಂದ್ರವಾಗಿದೆ ಈ ದರ್ಬಾರ್. ಅದೇ ರೀತಿ ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ನೋಡಿರಿ. ಕೇರಳದ ಮರ್ಕಜ್ ಸಕಾಫತಿ ಸುನ್ನಿಯದಿಂದ ಹಿಡಿದು ಮಅದಿನ್ನಿಂದ ಹಿಡಿದು ಪಕ್ಕದಲ್ಲಿರುವ ಸಅದಿಯಾ ಮುಹಿಮ್ಮಾತಿನ ತನಕ ಕರ್ನಾಟಕದಲ್ಲಿರುವ ಇನ್ನಷ್ಟು ದಾರುಲ್ ಇರ್ಷಾದ್ ಅಲ್ ಮದೀನಾ ಸಹಿತವಿರುವ ಎಲ್ಲ ಸಂಸ್ಥೆಗಳು ನೀವು ಸೇರಿಸಿ ಈ ರೀತಿ ಇವತ್ತು ನಮಗೆ ಕೇವಲ ಕೇರಳ ಕರ್ನಾಟಕವೆಂದು ಮಾತ್ರವಲ್ಲ, ಅತ್ತ ಕಾಶ್ಮೀರದ ತುದಿಯಿಂದ ಕನ್ಯಾಕುಮಾರಿ ತನಕವಿರುವ ಈ ದೇಶದ 30 ರಾಜ್ಯಗಳಲ್ಲಿ ನೂರಾರು ಸಂಸ್ಥೆ ಸಮುಚ್ಚಯಗಳು ಸುಲ್ತಾನುಲ್ ಉಲಮಾ ಉಸ್ತಾದರವರ ನೇತೃತ್ವದಲ್ಲಿ ಈ ಇಂಡಿಯಾದಲ್ಲಿ ನಡೆಯುತ್ತಿದೆ. ಇಲ್ಲಿ ಲಕ್ಷಾಂತರ ಮಕ್ಕಳು ಕಲಿತು ಹೋದರು, ಇವತ್ತು ಕಲಿಯುತ್ತಾ ಇದ್ದಾರೆ. ಆದರೆ ಇಲ್ಲಿ ಕೋಮು ದಳ್ಳುರಿಗಳು ನಡೆದಾಗ, ಇಲ್ಲಿ ಜಾತಿವಾದಗಳು ನಡೆದಾಗ, ಇಲ್ಲಿ ಭಯೋತ್ಪಾದನೆಗಳು ನಡೆದಾಗ ಈ ತನಕ ಈ ಮದ್ರಸಾಗಳಲ್ಲಿ ಕಲಿತಿರುವ, ಈ ಸಂಸ್ಥೆ ಸಮುಚ್ಚಯಗಳಲ್ಲಿ ಕಲಿತಿರುವ, ನಮ್ಮ ಶಿಕ್ಷಣ ಕೇಂದ್ರಗಳಲ್ಲಿ ಕಲಿತಿರುವ ಒಬ್ಬನೇ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ಭಯೋತ್ಪಾದನೆಯ ಹೆಸರಿನಲ್ಲಿ, ಕೋಮುವಾದಗಳ ಹೆಸರಿನಲ್ಲಿ ಬಂಧಿಸಲ್ಪಟ್ಟದ್ದು, ಕ್ರಿಮಿನಲ್ಸ್ಗಳಾಗಿ ಅವರು ಜೈಲಿಗೆ ಸೇರಿದ್ದು ನಮಗೆ ಚರಿತ್ರೆಯಲ್ಲಿ ತೋರಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ನಮ್ಮ ಉಲಮಾಗಳು ಕಲಿಸಿಕೊಟ್ಟದ್ದು ಪ್ರೀತಿಯನ್ನಾಗಿದೆ, ನಮ್ಮ ಉಲಮಾಗಳು ಕಲಿಸಿಕೊಟ್ಟದ್ದು ಭಾವೈಕ್ಯತೆಯನ್ನಾಗಿದೆ, ನಮ್ಮ ಉಲಮಾಗಳು ಕಲಿಸಿಕೊಟ್ಟದ್ದು ಸೌಹಾರ್ದತೆಯನ್ನಾಗಿದೆ. ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಹಿಡಿದು ಇವತ್ತಿನ ನಮ್ಮ ಉಲಮಾಗಳ ತನಕವಿರುವ ಈ ಪರಂಪರೆಯಲ್ಲಿ ಕಳಂಕವಿಲ್ಲ, ಅಲ್ಲಿ ಅನ್ಯಾಯಗಳಿಲ್ಲ, ಅಲ್ಲಿ ಶಾಂತಿ ಮಾತ್ರವಾಗಿದೆ, ಅಲ್ಲಿ ಸೌಹಾರ್ದತೆ ಮಾತ್ರವಾಗಿದೆ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಈ ಉಳ್ಳಾಲದ ದರ್ಬಾರ್ ಖಂಡಿತವಾಗಿಯೂ ಇದು ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದೆ. ಎಲ್ಲ ದರ್ಗಾಗಳು ಕೂಡ ಇದನ್ನು ಅನುಕರಣೆ ಮಾಡಬೇಕಾಗಿದೆ. ದರ್ಗಾಗಳಂತ ಹೇಳುವಾಗ ಅದೊಂದು ಸಾಂತ್ವನದ ಕೇಂದ್ರವೆಂದು ಮಾತ್ರವಲ್ಲ, ಸಾಂತ್ವನವನ್ನು ಅರಸುತ್ತಾ ಹಲವಾರು ಮನುಷ್ಯರು ಅಲ್ಲಿಗೆ ಬಂದು ಹರಕೆಯನ್ನೊಪ್ಪಿಸುತ್ತಾರೆ, ಅಲ್ಲಿ ಕಾಣಿಕೆಗಳನ್ನು ನೀಡುತ್ತಾರೆ, ಹೇರಳವಾಗಿ ಅಲ್ಲಿ ಸಂಪತ್ತುಗಳು ಜಮೆಯಾಗ್ತದೆ. ಆದರೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಗೊತ್ತಿರುವ ಒಂದು ಒಳ್ಳೆಯ ಟೀಮ್, ಒಂದು ಒಳ್ಳೆಯ ದರ್ಬಾರ್ ನಮ್ಮ ದರ್ಬಾರ್ ಆಗಿರಬೇಕು. ನೀವಿಲ್ಲಿ ಉಳ್ಳಾಲ ನೋಡಿರಿ, ಅಲ್ಹಮ್ದುಲಿಲ್ಲಾಹ್, ಇವತ್ತು ಉಳ್ಳಾಲದ ಪಕ್ಕದಲ್ಲಿರುವ ಸುಮಾರು 30ಕ್ಕಿಂತಲೂ ಹೆಚ್ಚು ಮೊಹಲ್ಲಾಗಳು, ಅದರ ಕೆಳಗಿರುವ ಹಲವಾರು ಮದ್ರಸಾಗಳು, ಸುಮಾರು 16ರಷ್ಟು ಬರುವ ಇಂಗ್ಲಿಷ್ ಮೀಡಿಯಂ ಶಾಲೆಗಳು. ನಾನು ಮೊನ್ನೆ ದರ್ಗಾ ಅಧ್ಯಕ್ಷರೊಂದಿಗೆ ಮಾತನಾಡುವಾಗ ಹೇಳಿದರು, ಪ್ರತಿ ತಿಂಗಳು ಕೂಡ ಈ ಉಳ್ಳಾಲ ದರ್ಗಾದ ಸಮಿತಿಯ ವತಿಯಿಂದ ಶಿಕ್ಷಣಕ್ಕೆ ಬೇಕಾಗಿ ಮಾತ್ರ 80 ಲಕ್ಷ ರೂಪಾಯಿಗಳು ಪ್ರತಿ ತಿಂಗಳು ಕೂಡ ಖರ್ಚು ಮಾಡುತ್ತಿದೆ ಎಂದು ಹೇಳುವಾಗ ಕರ್ನಾಟಕದಲ್ಲಿ ಒಂದು ದಾಖಲೆಯಾಗಿದೆ ಎಂಬುದರಲ್ಲಿ ಒಂದು ಸಂಶಯವಿಲ್ಲ.
ಪ್ರತಿಯೊಂದು ದರ್ಗಾಗಳು, ಪ್ರತಿಯೊಂದು ದರ್ಗಾ ಸಮಿತಿಗಳು, ಪ್ರತಿಯೊಂದು ಮೊಹಲ್ಲಾದ ನಾಯಕರುಗಳು ಅರ್ಥ ಮಾಡಿಕೊಳ್ಳಬೇಕಾದ, ಕಣ್ಣು ತೆರೆಯಬೇಕಾದ ಒಂದು ಕ್ರಾಂತಿಯಾಗಿದೆ. ಈ ಉಳ್ಳಾಲದ ಪರಿಸರದಲ್ಲಿ ದರ್ಗಾ ದರ್ಬಾರಿನ ನೇತೃತ್ವದಲ್ಲಿ ಇಲ್ಲಿನ ಉಮರಾಗಳು, ಉಲಮಾಗಳು ಒಟ್ಟು ಸೇರಿಕೊಂಡು ಮಾಡುತ್ತಿರುವ ಶ್ಲಾಘನೀಯವಾದ ಶೈಕ್ಷಣಿಕವಾದ ಒಂದು ಕಾರ್ಯಾಚರಣೆ, ಅದು ಖಂಡಿತವಾಗಿಯೂ ಅನುಕರಣೀಯವಾಗಿದೆ. ಅಲ್ಲಿ ಸಂಪೂರ್ಣವಾಗಿ ಈ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ನಾವು ಮಾಡಬೇಕಾದ ಅತ್ಯಂತ ದೊಡ್ಡ ಖಿದ್ಮತ್ ಅದು ಶಿಕ್ಷಣಕ್ಕೆ ಬೇಕಾಗಿರುವ ಮಹತ್ವವಾಗಿದೆ. ನಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಈ ದೇಶವನ್ನು ಕಟ್ಟುವ, ಈ ನಾಡನ್ನು ಬೆಳಗಿಸುವ, ಈ ಮೊಹಲ್ಲಾದಲ್ಲಿ ನೇತೃತ್ವವನ್ನು ಪಡೆಯುವ ಇಂದಿನ ಮಕ್ಕಳು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರು ಡ್ರಗ್ಸ್ಗಳಿಗೆ ಬಲಿಯಾಗಬಾರದು, ಅವರು ಗಾಂಜಾಗಳಿಗೆ ಸಿಲುಕಬಾರದು, ಅವರ ಭವಿಷ್ಯ ನಾಶವಾಗಬಾರದು. ಪ್ರತಿ ದಿನಗಳು ಕೂಡ ನಾವು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಕೇಳುತ್ತಿರುವ ಕೆಲವೊಂದು ಘಟನೆಗಳು ನಮ್ಮ ಜಂಗಾಬಲ ಹುದುಗಿ ಹೋಗುವಂತೆ ಮಾಡ್ತಾ ಇದೆ. ನಿನ್ನೆಯ ಪತ್ರಿಕೆಯಲ್ಲಾಗಿದೆ ಅಥವಾ ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಕೇಳಿದೆವು, 6ನೇ ಕ್ಲಾಸಿನಲ್ಲಿ ಕಲಿಯುವಂತಹ ಒಬ್ಬ ಹುಡುಗ 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಹುಡುಗನನ್ನು ಕೊಚ್ಚಿ ಕೊಲೆ ಮಾಡಿದ ಅಂತ ಹೇಳುವ ದೃಶ್ಯ. ಇನ್ನೇನು ನಡೆಯಬೇಕಿಲ್ಲಿ? ಇನ್ನೇನು ನಡೆಯಬೇಕು? ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪಾಕೆಟ್ಗಳಲ್ಲಿ ಇವತ್ತು ಮಾದಕ ದ್ರವ್ಯಗಳು ನುಸುಳಿ ಬಿಟ್ಟಿದೆ. ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲದಾಗಿ ಮಾರ್ಪಡುತ್ತಿರುವ ದಾರುಣವಾದ ಸ್ಥಿತಿ ಎಲ್ಲ ಕಡೆಗಳಲ್ಲಿ ಕಾಣುತ್ತಾ ಇದೆ. ಮೊಹಲ್ಲಾ ಜಮಾಅತಿನ ನಾಯಕರುಗಳು, ಸಂಘಟನೆಯ ನೇತೃತ್ವಗಳು, ಆಡಳಿತ ನಾಯಕರುಗಳು, ಜನಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇದ್ದರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಈ ಸಮುದಾಯ ತಲೆ ತಗ್ಗಿಸಬೇಕಾದ ಒಂದು ಅವಸ್ಥೆ ಬರಬಹುದು. ಡ್ರಗ್ಸ್ಗಳಿಗೆ ನಮ್ಮ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಈ ಸಮುದಾಯದ ಅತ್ಯಂತ ದೊಡ್ಡ ಒಂದು ಪಿಡುಗ ಆಗಿದೆ ಡ್ರಗ್ಸ್ ಎಂಬುದರಲ್ಲಿ ಸಂಶಯವಿಲ್ಲ. ಸ್ವಂತ ತಂದೆಯನ್ನು ಕೊಲ್ಲಲು, ಹೆಂಡತಿಯನ್ನು ಕೊಲ್ಲಲು, ಅಣ್ಣ ತಮ್ಮಂದಿರನ್ನು ಕೊಚ್ಚಿ ಕೊಲೆ ಮಾಡಿದಲು, ಒಡ ಹುಟ್ಟಿದವರು ಮತ್ತು ಹುಟ್ಟಿಸಿದವರ ಹೊಟ್ಟೆಯನ್ನು ಸೀಳಿ ಹಾಕಲು ಆಧುನಿಕ ಮಕ್ಕಳು ಹೇಸುತ್ತಿಲ್ಲ. ಕಾರಣ ಡ್ರಗ್ಸ್ ಅವರ ಹೊಟ್ಟೆಗೆ ಹೋಗಿಬಿಟ್ಟರೆ ಮತ್ತೆ ಅವರು ಮನುಷ್ಯರಾಗಿ ಉಳಿಯುವುದಿಲ್ಲ, ಅವರು ಪಿಶಾಚಿಗಳಾಗಿ ಮಾರ್ಪಡುತ್ತಾ ಇದ್ದಾರೆ. ಆದ್ದರಿಂದ ಈ ಸಮುದಾಯದ ಪಿಡುಗುಗಳನ್ನು ಇಲ್ಲಿ ತೊಲಗಿಸಬೇಕು. ಉಲಮಾ ನೇತೃತ್ವದ ತಳಹದಿಯಲ್ಲಿ ನಿಂತರೆ ಖಂಡಿತವಾಗಿಯೂ ಇಲ್ಲಿ ಸಮಸ್ಯೆಗಳು ಬರಲ್ಲ. ಅವರು ಯಾವತ್ತೂ ಕೂಡ ಪ್ರಬುದ್ಧತೆಯೊಂದಿಗೆ ಈ ನಾಡಿಗೆ ನೇತೃತ್ವವನ್ನು ಕೊಡುವವರು. ಅವರು ಕುರ್ಆನ್ ಕಲಿತವರು, ಅವರು ಹದೀಸ್ ಕಲಿತವರು, ಅವರು ಫಿಕ್ಹಿನ ಮಸಲೆಗಳನ್ನು ಅರಿತವರು. ಅವರ ತಳಹದಿಯಲ್ಲಿ ಬದುಕುವಾಗ ನಮ್ಮನ್ನು ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಇವತ್ತು ವಾಟ್ಸಪ್ಗಳ ಜಗತ್ತಾಗಿದೆ. ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎವಡೆಡ್ತು നോക്കിങ്ങണ്ട് കാണ്ട് ഒരു ദർഗത്ത് ഉറൂസാക്കുമ്പത്തുകു അതും ശിർക്ക്, ഔലിയാക്കന്മാരെ കേൾക്കുമ്പത്തുകു അതും ശിർക്ക്. എന്തിടത്തെങ്കിലും ശിർക്കും ബിദ്അത്തുമായിട്ട് കുറെ കത്താലമാർ ഞങ്ങൾ പഠിക്കണു. നമുക്ക് ചിലപ്പോൾ ഖുർആൻ ഓതുകുണങ്ങളെ ಹಿರಿಯಂಕು ಗೊಂತಿಕೊಳ್ಳುಂಟಿಲ್ಲ, ಆಯತರ ಅರ್ಥ നമുക്ക് ತಿಳಿಯನುಂಟಿಲ್ಲ, ಎಲ್ಲರಿಗೂ ಅರ್ಥವಿಲ್ಲಲ್ಲಿ. ಅದು ಬೆಲೆ ಬೆಲೆಯ ಉಸ್ತಾದಮಾರಿಗೆ ಮಾತ್ರ ഖുർആൻ ಅರ್ಥಾವು, ಹದೀಸ್ ಅರ್ಥಾವು. കുറെ ബാലക്കാരും ಹಿರಿಯരും ಇಂದು വലിയ ಸಂಶಯ. ಕಾರಣ ದರ್ಗತ್ತಿಗೆ പോണു ചെല്ലവനും ഓതൊരു ഖുർആൻ, പോകണ്ട ചെല്ലവനും ഓതൊരു ഖുർആൻ, സിയാറത്ത് ആക്കണു ചെല്ലവനും ഓതൊരു ഹദീസ്, ആക്കണ്ട ചെല്ലവനും ഓതൊരു ഹദീസ്. മറിച്ചവിടെ പോയിട്ട് ദ്വാർക്കൊണ്ടുകൊണ്ട് ചെല്ലവനും ഓതൊരു ഹദീസ്, ഓതണ്ടാണ്ട് ചെല്ലവനും ഓതൊരു ഹദീസ്. എല്ലാവരും സംശയത്തിൽ, എല്ലാവരും വലിയ സംശയത്തിന്. വാട്സപ്പ് എടുത്തു നോക്കുമ്പോ കണ്ടതും ഫേസ്ബുക്കും ഇൻസ്റ്റാഗ്രാമുകളും മനുഷ്യന്മാരെ വസ്വാസാക്കിടങ്ങനത്തെ കുറെ പണികൾ നടന്നുകൊണ്ടുണ്ട്. ഞങ്ങളെ ಹಿರಿಯ ബാലക്കാർ ഒരു നിലക്കും ഈ കുടുക്കുകൾ പെട്ടുപോകത്തീറ. ഞങ്ങൾക്ക് ഒരു ദീനുണ്ട്. ഞങ്ങളെ ആലിമീങ്ങ പടിപ്പാട്ടി തന്ന ദീൻ, ഞങ്ങളെ അബ്ബമാറും ബോബമാറും അജ്ജിമാറും പിജ്ജിമാറും അങ്ങ് പടിപ്പാട്ടി തന്ന ഒരു ദീനുണ്ട്. അങ്ങ് കുത്തുബിയത്തും റാത്തീബും ഹദ്ദാദും മൗലീദും മാലയും എല്ലാം ഓതിട്ട് നല്ല സന്തോഷത്തോടു കൂടി ജീവിച്ചുകൊണ്ടിരുന്ന ഒരു കാല.
അതെല്ലാരും കാഫിർ അങ്ങെന്തും സമില്ല നാനും എന്റെ പെഞ്ഞി മാത്ര സമാത്തത് ഉണ്ട് ചെന്നെങ്കിൽ അതിർ പിറവത്തിൽ പോയിട്ട് ഞങ്ങളെ ഈമാൻ നശിപ്പിക്കുക തീരാ. നിങ്ങൾ നോക്കൂ, ഈ പ്രദേശത്ത് ദീൻ കോന്നത് അസ്ഹാബുൽ കിറാം നബി സല്ലല്ലാഹു അലൈഹി വസല്ലമ തങ്ങളെ സ്വഹാബത്തായിട്ട് കിട് മൈക്കാലത്തെ പഴയ പള്ളിയും ബാർക്കൂറിലുള്ള പള്ളിയും മാലിക് ദീനാറിലുള്ള പള്ളിയും ഇങ്ങനെ പഞ്ഞിന്റെ തോലബന്റെ പള്ളിയാണ്. പണ്ട് സ്വഹാബിക വന്ന് കെട്ടിയാറ് കെട്ടിട്ടതിൽ പിന്നെ 1200 1400 വർഷത്തിപ്പ ഇത്ര വർഷത്തെ കാലത്തില് ഈ പഞ്ഞിന്റെ പള്ളിയില് എല്ലാ പള്ളിയിലും അണ്ടും റാത്തീബുണ്ട് ഇണ്ടും റാത്തീബുണ്ട്, അണ്ടും മൗലീദുണ്ട് ഇണ്ടും മൗലീദുണ്ട്. അണ്ട് ഒരു പെണ്ണും പള്ളിക്ക് പോയത് നിങ്ങൾ കേട്ടിട്ടില്ല, ഇണ്ടും ഒരു പെണ്ണും പള്ളിക്ക് പോയോണ്ടില്ല. അങ്ങനെ പോണ്ടതൊക്കെ ഏതെങ്കിലും ഒരു മഹത്വം ഇന്നെങ്കിൽ ഞങ്ങളെ പള്ളികളെ പണ്ടെപ്പെങ്കിലും കടത്തം താറ്. അണ്ട് ഒരു കാലത്തും പെണ്ണുങ്ങളെ പള്ളിക്ക് പോക ചെന്നിട്ടില്ല, ഇണ്ടും കടത്തിയോണ്ടില്ല. ആ പരമ്പര അതേറ്റിക്കട് ഇസ്ലാം അത് വിട്ടിട്ടു ഈ ഗൂഗിൾ നോക്കിയിട്ട് അർത്ഥ ചെന്നപ്പ മിഞ്ഞാണ്ട് മീൻ വിത്തോണ്ടിന്നവണു, മിഞ്ഞാണ്ട് ഐസ് കണ്ടി വിത്തോണ്ടിന്നവണു, സൂപ്പർ മാർക്കറ്റിൽ ഇന്നവണു ഇണ്ട് വന്നിട്ട് നാച്ചലുടേതായിട്ട് ദീന് ഞങ്ങളെ ഉസ്താദെന്തും സമില്ലാണ്ട് ചെന്നപ്പ ഞങ്ങളെ ഈമാൻ പണയ വെച്ച് പോകത്തീറ. ഞങ്ങൾ വലിയ സൂക്ഷിച്ചിട്ട് ജീവിക്കണം. ഞങ്ങൾക്ക് മരിക്കുമ്പോഴത്തേക്ക് ഈമാൻ കിട്ടി മരിക്കണം. അതുകൊണ്ട് വലിയ സൂക്ഷ്മതയോടെ ജീവിക്കാനായത്. ഞങ്ങളെ വലിയ വലിയ ആലിമീങ്ങളും മഹാന്മാരും പഠിപ്പാട്ടി തന്നങ്ങനത്തെ ദീനുണ്ടോ, ഒരു കളങ്കമില്ലാത്ത ദീന്, ഒരു ബെടക്കില്ലാത്ത ദീന്, നല്ല റാഹത്തുള്ളങ്ങനത്തെ ഒരു ദീന്. ഈ ദീനിൽ ജീവിച്ചിട്ട് കുതുബിയത്തും റാത്തീബും മൗലീദും മാലയും ഓതിയനങ്ങളെ അജ്ജിമാറും പിച്ചിമാറും ബോബമാറും എത്ര ചന്തത്തിൽ മരിച്ചു പോയത് ഞങ്ങൾ കണ്ടാ. അപ്പൊ ഞങ്ങളുടെ വസുവാസാകൂ, ഞങ്ങളെ കുടുംബത്തിൽ വസുവാസാകൂ, ഞങ്ങളെ എലക മൂത്തകന്മാരുടെ വസുവാസാകൂ. ഇങ്ങനെ ഫിത്നത്തായിട്ട് ആൾമാർ പറയുമ്പോ ഞങ്ങൾ ഒരു നിലക്കും കുടുങ്ങു തീരാ. ഞങ്ങൾ ഉസ്താദുമാർ ചെന്ന് ആ തെരുള് പോണു, ഖുർആൻ പഠിച്ചങ്ങ ഹദീസ് പഠിച്ചങ്ങ അങ്ങ ചെന്ന് തെരുളായിട്ട് കിടന്നങ്ങ പോവണായത്. അതല്ലാണ്ട് ഒരു നിലക്കും കുടുങ്ങിട്ട് പോക തീരാ. ഹബീബായ മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങ പഠിപ്പാട്ടിയത്തെ ദീൻ അത് നല്ല കെട്ടിപ്പിടിച്ചിട്ട് ഞങ്ങൾ ജീവിക്കടകാവണം. കുറെ പക്കത്തില് ഇപ്പൊ ചെറിയ ചെറിയ സ്കൂളല്ല പറമ്പത്തുകൂ എന്താ കടാറ്, അവിടെ ഇംഗ്ലീഷ് പഠിപ്പാട്ടാറ് അല്ലെങ്കിൽ ഖുർആൻ പഠിപ്പാട്ടാറ് ചെന്നിട്ട് ഞങ്ങളെ മടക്കളെല്ലാം ഇങ്ങനെ കടത്തിപ്പെടാം. ഖുർആൻ പഠിപ്പാട്ടിട്ട് ഖുർആൻ അർത്ഥ ഈ ചെറിയ ചെറിയ LKG UKG പോണ്ടെങ്കില ഖുർആന്റെ അർത്ഥ പഠിപ്പാട്ടാറുകളാണ്. ഈ LKG UKGയിലുള്ള ഖുർആന്റെ അർത്ഥ പഠിക്കുള്ളതല്ല, ഖുർആൻ ഓതിരെങ്ങനായിട്ട് പഠിക്കണം. ഒരു മുത്തഅല്ലിം ദർസിക്ക് വന്നിട്ട് അവന് ഖുർആന്റെ അർത്ഥ പഠിക്കുക തുടങ്ങണേ 4 വർഷത്തിൽ പിന്നെ അപ്പയിട്ടിക്കട് ഖുർആന്റെ അർത്ഥ പഠിക്കുള്ള ക്വാളിഫിക്കേഷൻ കിട്ടേ. പിന്നല്ലേ ഈ 4 വയസ്സുള്ള 5 വയസ്സുള്ള മക്കൾക്ക് ഖുർആന്റെ അർത്ഥപടി പാട്ടി കൊടുക്കൂടെ. അത്ര വേഗം തലക്ക് പോണ്ടതല്ല ഖുർആന്റെ അർത്ഥ. ഞങ്ങളെ മക്കൾക്ക് പഠിപ്പ് കെട്ടി കൊടുക്കണായത് ഖുർആൻ തജ്വീദ് അനുസരിച്ചിട്ട് ഓതുകൊള്ള നിയമമായിട്ട്. അങ്ങനെ ഞങ്ങളെ മക്കളെ ഒരിക്കലും കൊടുക്കുക തീറ. ഞങ്ങളെ റായത്തെ 10-15 വർഷം വലിയ വലിയ ആലിമീങ്ങളെ മുട്ടതച്ചിട്ട് ദർസ് പഠിച്ചു വന്നേ ഒരു മദനി ഉസ്താദ്, ഒരു സഖാഫി ഉസ്താദ്, ഒരു സഅദി ഉസ്താദ് ഞങ്ങളെ റായത്തിലുണ്ടാ. ആ ഉസ്താദിട്ട് പോയിട്ട് കേൾക്കണോ, ഓരോ വിഷയവും സംശയപർവത്ത് കേട്ട് ക്ലിയർ ആക്കിയിട്ട് നല്ല ശുദ്ധിയായിട്ട് ഞങ്ങൾ ജീവിക്കണം. ഞങ്ങൾ ഒരിക്കലും കുടുക്കി പോക തീറ, ഞങ്ങൾ വിശ്വാസത്തിൽ പെട്ടുപോക തീറ. ഓരോ പെണ്ണുങ്ങളും ഈ വിഷയം ശ്രദ്ധിക്കണു. കാരണം വാട്സപ്പ് ഗ്രൂപ്പുമായിട്ട് വലിയ മുസീബത്തായിട്ട് പോയോണ്ടുള്ളത്. ഞങ്ങളെ മേലെ ഇങ്ങനെ സംശയം ഇട്ട് തന്നിട്ട് പച്ച പച്ച കളവ് ചെന്നിട്ട് ഹദീസും ആയത്തും ദുർവ്യാഖ്യാനാക്കിയിട്ട് ഞങ്ങളെ ഈമാൻ നശിപ്പിക്കുമ്പോഴത്തേക്കു അതൊക്കെ ഞങ്ങൾ കുടുങ്ങി പോകത്തിയതാ. മുഅ്മിനീങ്ങളായിട്ട് ജീവിക്കണം. അൽഹംദുലില്ലാഹ് ಈ ಉಳ್ಳಾಲದ ದರ್ಬಾರ್ ಈ ನಾಡಿಗೆ ಒಂದು ಮಾದರಿಯಾಗಿ ಇವತ್ತು ಬೆಳೆದು ನಿಂತಿದೆ. ಹಿಂದೂಗಳ, ಮುಸಲ್ಮಾನರ, ಕ್ರೈಸ್ತರ, ಜೈನರ, ಬೌದ್ಧರ ಎಲ್ಲ ಮನುಷ್ಯರ ಒಂದು ಆಶ್ರಯವಾಗಿ
ನಾನು ಹಲವಾರು ಹಿಂದೂ ಸಹೋದರರು ಇಲ್ಲಿಗೆ ಬಂದವರು ಹೇಳಿದ್ದು ಕೇಳಿದೆ. ನಾವು ಹರಕೆಯನ್ನುತ್ತುಕೊಂಡು ಬಂದೆವು. ನಾವು ಈ ದರ್ಗಾಕ್ಕೆ ಹರಕೆ ಮಾಡಿದ ಬಳಿಕ ನಮಗೆ ನೆಮ್ಮದಿ ಲಭಿಸಿತು. ಆದ್ದರಿಂದ ಆ ಸಂತೋಷದಲ್ಲಿ ಪಾಲ್ಗೊಳ್ಳಲು ಬೇಕಾಗಿ ಈ ದರ್ಬಾರಿಗೆ ಬಂದೆವು. ಈ ಒಂದು ಸಂತೋಷದ ಸಂಭ್ರಮಗಳು, ಈ ಸಂತೋಷದ ಹೇಳಿಕೆಗಳು ಕೇವಲ ಈ ದರ್ಬಾರಿನಲ್ಲಿ ಮಾತ್ರವಲ್ಲ, ಈ ದೇಶದ ಉದ್ದಗಲಕ್ಕೂ ನೀವು ಸಂಚರಿಸಿ ನೋಡಿ. ಯಾವುದೇ ಔಲಿಯಾಗಳ ದರ್ಬಾರಿಗಳಿಗೆ ತೆರಳು ನೋಡಿ, ಅಲ್ಲೆಲ್ಲವೂ ಕೂಡ ನಮಗೆ ಕಾಣಲು ಸಾಧ್ಯವಿದೆ. ಶಾಂತಿಯ, ಸೌಹಾರ್ದತೆಯ, ಪ್ರೀತಿಯ, ಭಾವೈಕ್ಯತೆಯ, ನ್ಯಾಯದ, ನಿಷ್ಠೆಯ, ಕರುಣೆಯ, ಸಾಂತ್ವನದ ಸುಂದರವಾದ ದೃಶ್ಯಗಳು ಈ ದೇಶದ ಉದ್ದಗಲಕ್ಕೂ ನಮಗೆ ಸಂಚರಿಸಲು ಹೋದಲು ಸಾಧ್ಯವಿದೆ. ಈ ಕರ್ನಾಟಕದ ಅತ್ಯಂತ ದೊಡ್ಡ ಒಂದು ದರ್ಬಾರ್ ಆಗಿದೆ ಗುಲ್ಬರ್ಗದ ಖಾಜಾ ಬಂದೇ ನವಾಜ್ ಎಂಬ ಲಕ್ಷಾಂತರ ಜನರು ಬಂದು ಹೋಗುವಂತಹ ಒಂದು ದರ್ಬಾರ್. ಖಾಜಾ ಮುঈನುದ್ದೀನ್ ಚಿಶ್ತಿ ರಲಿಯಲ್ಲಾಹು ಅನ್ಹು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು. ಇವತ್ತು ನಿನ್ನೆಯಾಗಿ ಅಲ್ಲಿಯೂ ಕೂಡ ಉರೂಸ್ ಕಾರ್ಯಕ್ರಮ ನಡೆಯುತ್ತಾ ಇದೆ. ಲಕ್ಷಾಂತರ ಜನರಾಗಿದ್ದಾರೆ ಅಲ್ಲಿ ಸೇರಿರುವುದು. ಅಲ್ಲಿಯೂ ಕೂಡ ನೋಡುವಾಗ ಕೇವಲ ಮುಸಲ್ಮಾನರು ಮಾತ್ರವಲ್ಲ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಧರ್ಮವುಳ್ಳವರು, ಧರ್ಮ ಇಲ್ಲದವರು ಎಲ್ಲರೂ ಕೂಡ ಬರುತ್ತಿರುವುದು. ಅಲ್ಲಿ ಸಾಂತ್ವನವನ್ನರಿಸಿಕೊಂಡಾಗಿದೆ, ಅಲ್ಲಿ ಸಂತೋಷವನ್ನ ಹಂಚಲು ಬೇಕಾಗಿದೆ. ಆದ್ದರಿಂದ ಈ ನಾಡಿಗೆ ನಿಜವಾದ ಇಸ್ಲಾಂ ತಿಳಿಯಬೇಕಾದರೆ, ನೀವು ನಿಜವಾದ ಇಸ್ಲಾಂ ಅನ್ನು ಕಲಿಯಬೇಕಾದರೆ ಈ ದರ್ಗಾಗಳ, ಔಲಿಯಾಗಳ ಈ ಜೀವನವನ್ನು ಕಲಿಯಬೇಕು. ಎಲ್ಲಾದರೂ ಹೋಗಿ ಬಾಂಬು ಹಾಕುವವರು, ಎಲ್ಲಾದರೂ ಹೋಗಿ ಅನ್ಯಾಯವನ್ನು ಮಾಡುವವರು, ಕೋಮು ದಲ್ಲುರಿಗಳಿಗೆ ಎರಿಯುವವರು, ಅವರನ್ನು ನೋಡಿ ಇದು ಇಸ್ಲಾಂ ಅಂತ ಯಾರು ಕೂಡ ಭಾವಿಸಬೇಕಾದ ಅಗತ್ಯವಿಲ್ಲ. ಇಸ್ಲಾಂ ಅನ್ನು ಕಲಿಯಬೇಕಾ? ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕನ್ನು ಕಲಿಯಿರಿ, ಸಹಾಬಿಗಳ ಬದುಕನ್ನು ಕಲಿಯಿರಿ, ಔಲಿಯಾಗಳ ಸಂದೇಶಗಳನ್ನು ನೋಡಿರಿ. ಶಾಂತಿಯ, ಸೌಹಾರ್ದತೆಯ ವಾಹಕರಾಗಿ ಈ ನಾಡಿಗೆ ಪ್ರೀತಿಯನ್ನು ಕೊಡುವ ಹಲವಾರು ಮನುಷ್ಯರಿದ್ದಾರೆ. ಅವರನ್ನು ನೋಡಿಕೊಂಡು ನಾವು ಇಲ್ಲಿ ಧರ್ಮವನ್ನು ಕಲಿಯಬೇಕೆ ಹೊರತು ಧರ್ಮದ ಹೆಸರಲ್ಲಿ ನಾಡಿನಲ್ಲಿ ಛಿದ್ರತೆಯನ್ನುಂಟು ಮಾಡುವ, ಮನುಷ್ಯರೆಡೆಯಲ್ಲಿ ಕಂದಕಗಳನ್ನು ಸೃಷ್ಟಿಸುವ, ಒಡಕನ್ನುಂಟು ಮಾಡುವ, ಸೌಹಾರ್ದತೆಗೆ ಬೆಂಕಿ ಹಾಕುವ ಮನುಷ್ಯರ ಹಿಂದೆ ಹೋಗಿಕೊಂಡು ಅವರ ಧರ್ಮವನ್ನು ನೋಡಿಕೊಂಡು ಅದಾಗಿದೆ ಇಸ್ಲಾಂ ಅಂತ ಹೇಳಿಕೊಂಡು ಯಾರು ಕೂಡ ಬರಬೇಡಿ. ಮೊನ್ನೆ ಕಾಶ್ಮೀರದಲ್ಲೊಂದು ದಾಳಿಯಾಯಿತು. ಅಲ್ಲಿ ಧರ್ಮ ನೋಡಿಕೊಂಡು ಕೊಂದರು ಎಂಬ ಒಂದು ವಿಷಯ ಬಂತು. ನೀವು ನೋಡಿ, ಒಂದು ವೇಳೆ ಅಲ್ಲಿ ಯಾರಾದರೂ ಧರ್ಮವನ್ನು ನೋಡಿಕೊಂಡು ಕೇಳಿಕೊಂಡು ಕೊಂದಿದ್ದರೆ ಆ ಕೇಳಿದವನಿಗೂ ಇಸ್ಲಾಮಿಗೆ ಯಾವತ್ತೂ ಸಂಪರ್ಕವಿಲ್ಲ. ನಿಜವಾದ ಮುಸ್ಲಿಂ ಯಾವತ್ತೂ ಕೂಡ ಧರ್ಮ ಕೇಳಿಕೊಂಡೋ ಕೇಳಿಕೊಳ್ಳದೆಯೋ ಇನ್ನೊಬ್ಬರನ್ನು ಕೊಲ್ಲಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದಂತೆ ಎಂದು ಕಲಿಸುವ ಇಸ್ಲಾಂ ಇನ್ನೊಬ್ಬರನ್ನು ಧರ್ಮವನ್ನು ಕೇಳಿಕೊಂಡೋ ಕೇಳಿಕೊಳ್ಳದೆಯೋ ಕೊಲ್ಲಲು ಅವಕಾಶವನ್ನು ಕೊಟ್ಟಿಲ್ಲ. ಅದೆಲ್ಲವೂ ಕೂಡ ಈ ನಾಡಿನ ಸೌಹಾರ್ದತೆಯನ್ನು ಇಲ್ಲದ ಮಾಡಲು, ಈ ನಾಡಿನ ಭಾವೈಕ್ಯತೆಯನ್ನು ಕೆಡಿಸಲು ಕೆಲವರ ಷಡ್ಯಂತ್ರಗಳಾಗಿವೆ. ಅದಕ್ಕೆ ನಮ್ಮ ಮಾಧ್ಯಮಗಳು ಯಾವತ್ತೂ ಕೂಡ ತಲೆಬಕ್ಕಬಾರದು. ಯಾವುದೋ ಕೆಲವು ಭಯೋತ್ಪಾದಕರ ಅಜೆಂಡಾಗಳು ನಾವು ತೆಗೆದುಕೊಂಡು ಪ್ರಚಾರ ಮಾಡುವವರಾಗಬಾರದು. ಬದಲಾಗಿ ನಮ್ಮ ಮಾಧ್ಯಮಗಳು ತೋರಿಸಬೇಕಾಗಿರೋದು ಭಯೋತ್ಪಾದನೆಯ ಸಂದರ್ಭಗಳಲ್ಲಿ ಧರ್ಮ ನೋಡದೆ ಹಲವಾರು ಮನುಷ್ಯರನ್ನು ತಮ್ಮ ಭುಜದಲ್ಲಿ ಎತ್ತಿಕೊಂಡ ಕಿಲೋಮೀಟರ್ ಗಟ್ಟಲೆ ಬಂದಂತಹ ಹಲವಾರು ನಮ್ಮ ಮುಸ್ಲಿಂ ಸಹೋದರರಿದ್ದಾರೆ, ಹಲವಾರು ಯುವಕರಿದ್ದಾರೆ. ಅವರನ್ನು ನಾವು ಮುಖಪುಟಗಳಲ್ಲಿ ತೋರಿಸಿಕೊಂಡು ಈ ಜಗತ್ತಿನ ಮುಂದೆ ಈ ಭಾರತದ ಭಾವೈಕ್ಯತೆಯ ಸೌಂದರ್ಯವನ್ನು ನಮಗೆ ತೋರಿಸಲು ಸಾಧ್ಯವಾಗಬಹುದಿತ್ತು. ಅದು ನಾವು ತೋರಿಸಬೇಕು, ಅದು ನಾವು ಪ್ರಚಾರ ಮಾಡಬೇಕು. ಅದು ಬಿಟ್ಟು ನಮ್ಮೆಡೆಯಲ್ಲಿ ಯಾವತ್ತೂ ಕೂಡ ಛಿದ್ರತೆಗಳಿರಬಾರದು. ಇಲ್ಲಿ ಪ್ರೀತಿಯಾಗಿದೆ, ಇಲ್ಲಿ ಸೌಹಾರ್ದತೆಯಾಗಿದೆ. ಮಹಾನರಾದ ಸಯ್ಯದ್ ಮದನಿ ಉಳ್ಳಾಲಂ ತಂಗಳ ಸಯ್ಯದ್ ಮದನಿರವರು ಈ ನಾಡಿಗೆ ತೋರಿಸಿದ್ದು ಭಾವೈಕ್ಯತೆಯ ಸಂದೇಶವಾಗಿತ್ತು. ಅದರ ನಂತರ ಈ ಹತ್ತಿರದಲ್ಲಿ ಸುಮಾರು 7 ದಶಕಗಳ ಕಾಲ ಈ ದಕ್ಷಿಣ ಕರ್ನಾಟಕಕ್ಕೆ ಆಧ್ಯಾತ್ಮಿಕತೆಯ ಸಿಹಿ ಸಿಂಚನವನ್ನು ಕೊಟ್ಟ
ತಾಜುಲ್ ಉಲಮಾರವರು ಈ ನಾಡಿಗೆ ಬೋಧನೆ ಮಾಡಿದ್ದು ಭಾವೈಕ್ಯತೆಯಾಗಿತ್ತು. ಅದರ ನಂತರ ಬಂದ ಕುರ್ರತ್ತು ಸಾದಾತರವರು ಅವರ ಉರೂಸ್ ಕಾರ್ಯಕ್ರಮ ಕೂಡ ಇನ್ಶಾ ಅಲ್ಲಾಹ್ ಮುಂದಿನ ತಿಂಗಳು ಜೂನ್ ತಿಂಗಳ 25, 26, 27, 28 ಸಂದರ್ಭಗಳಲ್ಲಿ ನಡೆಯುತ್ತಾ ಇದೆ. ನಮ್ಗೆ ಗೊತ್ತಿರಬಹುದು, ಈ ನಾಡಿನ ಉದ್ದಗಲಕ್ಕೂ ಕೂಡ ತನ್ನ ತಂದೆಯವರು ತೋರಿಸಿಕೊಟ್ಟ ಮಾರ್ಗದರ್ಶನದ ತಳಹದಿಯಲ್ಲಿ ಅವರು ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ಒಂದು ಭಾವೈಕ್ಯತೆಯ ಸಂದೇಶವನ್ನು ಅವರು ಕೂಡ ಕೊಟ್ಟರು. ಯಾವ ರೀತಿ ಬದುಕಬೇಕೆಂದು ನಮಗೆ ತಿಳಿಸಿಕೊಟ್ಟರು, ನಮಗೊಂದು ಆಧ್ಯಾತ್ಮಿಕತೆಯ ದಾರಿ ತೋರಿಸಿಕೊಟ್ಟರು. ನಾವೆಲ್ಲರೂ ಕೂಡ ಭಾವಿಸುವುದಕ್ಕಿಂತ ಅನಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಗಲಿಕೊಂಡು ಅವರು ಹೋದರು. ಬಹಳರಾದ ಕುರ್ರತ್ತು ಸಾದಾತ್ ಅವರ ಉರೂಸ್ ಕೂಡ ಬರ್ತಾ ಇದೆ. ಅವರು ಕೂಡ ಈ ನಾಡಿಗೆ ನೀಡಿದ್ದು ಪ್ರೀತಿಯನ್ನಾಗಿದೆ, ಸೌಹಾರ್ದತೆಯನ್ನಾಗಿದೆ. ನನಗೆ ಅವರ ಬಗ್ಗೆ ಹೇಳುವಾಗ ಮರೆಯಲು ಸಾಧ್ಯವಿಲ್ಲ. ನಾವು ಜಾಸ್ತಿಯಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಾಗಿದೆ ನಾನಿರೋದು. ಹಲವು ಬಾರಿ ನಾವು ಕುರ್ರತ್ತು ಸಾದಾತ್ರವರ ಬಳಿಗೆ ಹೋದಾಗ, ಉತ್ತರ ಕರ್ನಾಟಕದ ವಿಷಯಗಳು ಹೇಳಿದಾಗ, ಅಂದು ತಾಜುಲ್ ಉಲಮಾ ಈ ದಕ್ಷಿಣ ಕರ್ನಾಟಕದ ಮುಖ್ಯ ಮೂಲಗಳಲ್ಲಿ ಸಂಚರಿಸಿಕೊಂಡು ಮಾಡಿದ ಶೈಕ್ಷಣಿಕ ಚಳವಳಿಯನ್ನು ರಾಜ್ಯದ ಉದ್ದಗಲಕ್ಕೂ ಬಿತ್ತರಿಸಲು ಕುರ್ರತ್ತು ಸಾದಾತ್ ಆವೇಶಭರಿತವಾಗಿ ನಮ್ಮೊಂದಿಗಿದ್ದರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಪ್ರತಿಯೊಂದು ಗ್ರಾಮಗಳಿಗೆ ಕರ್ಕೊಂಡು ಹೋಗುವಾಗ ನಾವು ಕೆಲವೊಮ್ಮೆ ಹೇಳ್ತೇವೆ, 7-8 ಕಡೆಗೆ ಹೋಗಿ ಐತಲ್ಲ ಸುಸ್ತಾಗಬಹುದು. ಇಲ್ಲ, ಸುಸ್ತಿಲ್ಲ. ಇಲ್ಲಿಗೆ ಬಂದ್ರೆ ಸುಸ್ತಿಲ್ಲ. ಇಲ್ಲಿರುವ 2 ದಿನ 3 ದಿನ ಎಷ್ಟು ದಿನವಿದೆಯೋ ಅದು ಸಾಧ್ಯವಾದಷ್ಟು ದಾವತ್ ಮಾಡಬೇಕು, ಸಾಧ್ಯವಾದಷ್ಟು ಖಿದ್ಮತ್ ಮಾಡಬೇಕು. ನನ್ನಿಂದಾಗುವುದು ಇದಾಗಿದೆ, ಇದು ಮಾಡಬೇಕೆಂದು ಹೇಳಿ ಉತ್ತರ ಕರ್ನಾಟಕದಲ್ಲಿ ಸರಿಯಾದ ರಸ್ತೆಗಳಿಲ್ಲದ ಆ ಚಿಕ್ಕ ಪುಟ್ಟ ಕುಗ್ರಾಮಗಳ ಓಣಿಗಳ ಮಧ್ಯೆ ಸಂಚರಿಸಿ ದಾವತ್ತಿನ ಪ್ರಭೆಯನ್ನು ಹರಡಲು ನಮಗೆ ಆವೇಶ ತುಂಬಿದ ಒಂದು ಆಧ್ಯಾತ್ಮಿಕ ಯುಗ ಪುರುಷರ ಅಂತ್ಯ ಖಂಡಿತವಾಗಿಯೂ ನಮಗೆ ತುಂಬಲಾರದ ನಷ್ಟವಾಗಿದೆ. ಕುರ್ರತ್ತು ಸಾದಾತ್ ಒಂದು ಮೌನ ಕ್ರಾಂತಿಯ ಮೂಲಕ ದೊಡ್ಡ ಇತಿಹಾಸವನ್ನು ಬರೆದಿರುವಂತಹ ಒಬ್ಬ ವ್ಯಕ್ತಿ. ಅಲ್ಹಮ್ದುಲಿಲ್ಲಾ, ಈಗ ಸುಲ್ತಾನುಲ್ ಉಲಮಾರವರಾಗಿದ್ದಾರೆ. ಈ ಉಳ್ಳಾಲದ ಪ್ರೌಢಿಗೆ ಕಳಶವಿಟ್ಟಂತೆ, ಈ ಉಳ್ಳಾಲದ ಪ್ರೌಢಿ, ಆ ಪ್ರೌಢಿಗೆ ತಕ್ಕದಾದ ಒಂದು ಕಾಲಿ ನಮ್ಮ ಊರಿಗೆ, ನಮ್ಮ ಉಳ್ಳಾಲಕ್ಕೆ ಲಭಿಸಿರುವುದು, ಈ ದಕ್ಷಿಣ ಕರ್ನಾಟಕದ 100 ಮೊಹಲ್ಲಾಗಳಿಗೆ ಲಭಿಸಿರುವುದು ಖಂಡಿತವಾಗಿಯೂ ಅದೊಂದು ಅನುಗ್ರಹವಾಗಿದೆ. ಸುಲ್ತಾನುಲ್ ಉಲಮಾ ಅದು ಕೇವಲ ಒಂದು ವ್ಯಕ್ತಿಯಲ್ಲ, ಅದು ಆಧುನಿಕ ಜಗತ್ತಿಗೆ ಅಲ್ಲಾಹು ನೀಡಿದ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ನಿಮ್ಗೆ ಗೊತ್ತಿಲ್ವಾ, ಅವರು ಒಂದು 35-40 ವರ್ಷಗಳ ಹಿಂದೆ ಮರ್ಕಜ್ ಎಂಬ ಒಂದು ಸಂಸ್ಥೆಯನ್ನು ಉಂಟು ಮಾಡಲು ಬೇಕಾಗಿ ಯೋಜನೆ ಹಾಕಿ 1 ಕೋಟಿಯ ಒಂದು ಸಂಸ್ಥೆ ಎಂದು 50 ವರ್ಷಗಳ ಹಿಂದೆ ಹೇಳಿದಾಗ ಕೆಲವರು ತಮಾಷೆ ಮಾಡಿದರು, ಕೆಲವರು ಛೇಡಿಸಿದರು, ಕೆಲವರು ಗೇಲಿ ಮಾಡಿದರು, ಕೆಲವರು ಅಪಹಾಸ್ಯ ಮಾಡಿದರು. 100 ರೂಪಾಯಿಯ ನೋಟು ನೋಡದ ಉಲಮಾಗಳು ಕೋಟಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಉಲಮಾಗಳ ಬಗ್ಗೆ ಛೇಡಿಸಿದ ಒಂದು ಕಾಲವಿತ್ತು. ಅದಕ್ಕೆ ಉಸ್ತಾದ್ ಅವತ್ತು ಉತ್ತರ ಕೊಟ್ಟಿಲ್ಲ. ರಾತ್ರಿ ಹಗಲೆಂದಿಲ್ಲದೆ ಈ ದೇಶದ ಉದ್ದಗಲಕ್ಕೂ ಸಂಚರಿಸಿ ಈ ಜಗತ್ತಿನ ವಿವಿಧ ಕಡೆಗಳಿಗೆ ತೆರಳಿ ಹಲವಾರು ಶ್ರೀಮಂತರ ಮನೆಯ ಬಾಗಿಲುಗಳನ್ನು ತಟ್ಟಿ, ಅವರು ಹಲವಾರು ಶ್ರೀಮಂತರ ಮನೆಯ ಬಾಗಿಲನ್ನು ತಟ್ಟಿದ್ದು ಅವರ ಹೆಂಡತಿ ಮಕ್ಕಳನ್ನು ಸಾಕಲು ಬೇಕಾಗಿ ಆಗಿರಲಿಲ್ಲ. ಈ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಕಾಶ್ಮೀರದಿಂದ ಹಿಡಿದು ಈ ರಾಜ್ಯದ ವಿವಿಧ ಕಡೆಗಳಲ್ಲಿರುವ ಪುಟ್ಟ ಪುಟ್ಟ ಕಂದಮ್ಮಗಳಿಗೆ ಅರಿವಿನ ಅಕ್ಷರದ ಸಿಂಚನವನ್ನು ನೀಡಲಿಕ್ಕೆ ಬೇಕಾಗಿಯಾಗಿತ್ತು. ಅವರು ಓಡಾಡಿದರು, ಕಷ್ಟಪಟ್ಟರು, ಅದಕ್ಕೆ ಯಾವತ್ತೂ ಉತ್ತರ ಕೊಟ್ಟಿಲ್ಲ. ಆದರೆ ಮರ್ಕಜು ಸಕಾಫತ್ ಸುನ್ನಿಯಾದ 35ನೇ ವರ್ಷಾಚರಣೆ, ಆ ಮರ್ಕಜಿನ ಲಕ್ಷಾಂತರ ಜನರನ್ನು ಸಾಕ್ಷಿ ನಿಲ್ಲಿಸಿಕೊಂಡು ನಡೆಯುವಾಗ ಉಸ್ತಾದ್ ಹೇಳಿದ ಮಾತು ಇವತ್ತು ಕೂಡ ನಮ್ಮ ಕಿವಿಯ ತಮ್ಮಟ್ಟಿಗೆ ಬಡಿಯುವ ರೀತಿಯಲ್ಲಿ ಕೇಳುತ್ತಾ ಇದೆ. ಅವತ್ತು ಉಸ್ತಾದ್ ಹೇಳಿದರು, ನಾನವತ್ತು 1 ಕೋಟಿಯ ಒಂದು ಸಂಸ್ಥೆ ಕಟ್ಟುತ್ತೇನೆಂದು ಹೇಳುವಾಗ ಎಲ್ಲರೂ ಕೂಡ ತಮಾಷೆ ಮಾಡಿದವರಿದ್ದರು, ಛೇಡಿಸಿದವರಿದ್ದರು, ಗೇಲಿ ಮಾಡಿದವರಿದ್ದರು. ಆದರೆ ಅಲ್ಹಮ್ದುಲಿಲ್ಲಾ 35 ವರ್ಷಗಳಲ್ಲಿ ನಮ್ಮ ಮರ್ಕಜು ಸಕಾಫತ್ ಸುನ್ನಿಯ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಖರ್ಚು ಮಾಡಿದ್ದು 2,000 ಕೋಟಿಗಳನ್ನಾಗಿದೆ. ಈಗ 15 ವರ್ಷಗಳ ಬಳಿಕವೂ ಕೂಡ ಆಯಿತು. ಈಗ ಇದು ನಾಲೆಜ್ ಸಿಟಿ ಬರುವುದಕ್ಕಿಂತ ಮುಂಚೆ ಹೇಳಿದ್ದದು.
ಈಗ ನಾವು 2025 ಮರ್ಕಜ್ 50ರ ಹೊಸ್ತಿಲಲ್ಲಿದೆ. ಈಗ 3,000 5,000ಗಳು ದಾಟಿ ಕೋಟಿಗಳು ದಾಟಿ ಅಲ್ಹಮ್ದುಲಿಲ್ಲಾ ದೊಡ್ಡ ಒಂದು ಕ್ರಾಂತಿ. ಕಾಶ್ಮೀರದ ಹಲವಾರು ಮಕ್ಕಳು ಮರ್ಕಜ್ನಲ್ಲಿದ್ದಾರೆ. ಉತ್ತರ ಭಾರತದ ಕೆಲವು ಕಡೆಗಳಿಗೆ ತೆರಳಿ ಹೋಗಬೇಕು ನೀವು. ಆ ಹರಿಯಾಣದ ಪುಟ್ಟ ಪುಟ್ಟ ಗ್ರಾಮಗಳಲ್ಲಿ ನಾವೆಲ್ಲರೂ ಕೂಡ ಬಂಗಾಳಿಗಳಂತ ಹೇಳಿದರೆ ತಮಾಷೆ ಮಾಡ್ತಾ ಇದ್ದೀವಿ. ನಾವು ಕೇವಲ ಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಮಾತ್ರ ಬಂಗಾಳಿಗಳನ್ನು ಯೂಸ್ ಮಾಡುತ್ತಿದ್ದೆವು. ನಮ್ಮ ಟ್ರೋಲ್ ಪೇಜ್ಗಳ ಸ್ಥಿರಾತಿಥಿಗಳಾಗಿ ನಾವು ಬಂಗಾಳಿಗಳನ್ನು ತೆಗೆಯುತ್ತಾ ಇದ್ದೆವು. ಆದರೆ ಉಸ್ತಾದ್ ಈ ಟ್ರೋಲ್ಗಳಿಗೆ ನಿಂತವರಲ್ಲ. ಪಶ್ಚಿಮ ಬಂಗಾಳದ ಪುಟ್ಟ ಪುಟ್ಟ ಗ್ರಾಮಗಳಿಗೆ ಸಂಚರಿಸಿ ಅಲ್ಲಿನ ಕಂದಮ್ಮಗಳಿಗೆ ಅರಿವಿನ ಅಮೃತವನ್ನು ಕೊಟ್ಟರು. ಅವರು ಬಿಹಾರಕ್ಕೆ ತೆರಳಿದರು, ಯುಪಿಯ ಮುಖ್ಯ ಮೂಲಗಳಿಗೆ ತೆರಳಿದರು, ಈ ದೇಶದ ವಿವಿಧ ಕಡೆಗಳಿಗೆ ತೆರಳಿ ಅವರು ಮಾಡಿದ ಶೈಕ್ಷಣಿಕ ಚಳವಳಿ ಇಂಡಿಯನ್ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ. ನಾವು ಈ ದೇಶದ ಚರಿತ್ರೆಯನ್ನು ತೆಗೆಯುವಾಗ ಈ ದೇಶವನ್ನು 800 ವರ್ಷಗಳ ಕಾಲ ಆಳಿದ ಮೊಘಲರ ಚರಿತ್ರೆಯನ್ನು ಕೇಳುತ್ತೇವೆ. ಮೊಘಲರು ಬಂದು ಇಲ್ಲಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿದರು. ಈ ಕರ್ನಾಟಕದಲ್ಲಿರುವ ಗೋಲ್ ಗುಂಬಜ್ ಆಗಿರಲಿ, ಈ ದೇಶದ ಸೌಂದರ್ಯದ ಪ್ರತೀಕವಾಗಿರುವ ತಾಜ್ ಮಹಲ್ ಆಗಿರಲಿ, ಈ ದೇಶದ ಅಭಿಮಾನ ಗೋಪುರವಾಗಿರುವ ಕೆಂಪು ಕೋಟೆಯಾಗಿರಲಿ, ಎಲ್ಲವೂ ಕೂಡ ಮುಸ್ಲಿಂ ಚಕ್ರವರ್ತಿಗಳ ಒಂದು ಪ್ರೌಢಿಯಾಗಿ ಇವತ್ತು ಕೂಡ ಭಾರತದಲ್ಲಿ ಕಾಣುತ್ತಾ ಇದೆ. ಅವರಿಗೆ ಸ್ಥಾನಮಾನವಿತ್ತು. ಅವರು ಅರಸರಾಗಿದ್ದರು, ರಾಜರಾಗಿದ್ದರು. ಆದರೆ ಸುಲ್ತಾನುಲ್ ಉಲಮಾ ಯತೀಮಾಗಿ ಬೆಳೆದ ಒಂದು ಮಗು, ಒಂದು ಪಂಚಾಯತ್ ಮೆಂಬರ್ ಕೂಡ ಆಗಿರಲಿಲ್ಲ. ಇಷ್ಟರ ತನಕ ಆಗಿಲ್ಲ. ಒಂದು ಪಂಚಾಯತ್ ಮೆಂಬರ್ ಕೂಡ ಆಗದೆ ಸುಲ್ತಾನುಲ್ ಉಲಮಾ ಈ ನಾಡಿನಲ್ಲಿ ಮಾಡಿದ ಶೈಕ್ಷಣಿಕ ಚಳವಳಿ ಇಂಡಿಯನ್ ಹಿಸ್ಟರಿಯಲ್ಲಿ ಒಂದು ದಾಖಲೆಯಾಗಿದೆ. ಲಕ್ಷಾಂತರ ರೂಪಾಯಿಗಳನ್ನು ಫೀಸ್ ಪಡೆದುಕೊಂಡು ಯಾರಿಗೆ ಬೇಕಾದರೂ ಶಿಕ್ಷಣ ಸಮುಚ್ಚಯಗಳನ್ನು ಕಟ್ಟಬಹುದು. ಅದು ಕಟ್ಟಿದ್ದು ತಪ್ಪಂತಲ್ಲ, ಅದೆಲ್ಲ ಬೇಕು, ಅದೆಲ್ಲ ಈ ಸಮುದಾಯಕ್ಕೆ ದೊಡ್ಡ ಇಜ್ಜತ್ತಾಗಿದೆ. ಆದರೆ ಅನಾಥರಾದ, ತಬ್ಬಲಿಗಳಾದ, ನಿರ್ಗತಿಕರಾದ ಪುಟ್ಟ ಪುಟಾಣಿ ಕಂದಮ್ಮಗಳಿಗೆ ಅರಿವಿನ ಅಕ್ಷರವನ್ನು ನೀಡಿ ಅವರನ್ನು ಈ ದೇಶದ ಉನ್ನತ ಅಧಿಕಾರಿಗಳನ್ನಾಗಿ, ಅವರನ್ನು ಈ ದೇಶದ ಅತ್ಯಂತ ಪ್ರಗಲ್ಭರನ್ನಾಗಿ ಸೃಷ್ಟಿ ಮಾಡಿ ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಅದು ಇಂಡಿಯನ್ ಚರಿತ್ರೆಯಲ್ಲಿ ಒಂದು ದಾಖಲೆಯಾಗಿದೆ. ಆದ್ದರಿಂದ ಇವತ್ತು ನಮ್ಮ ಮುಂದೆ ನಮ್ಮ ವೇದಿಕೆಗೆ ಬರುತ್ತಿರುವಂತಹ ಆ ಯುಗ ಪುರುಷ ಖಂಡಿತವಾಗಿಯೂ ಇಂಡಿಯನ್ ಹಿಸ್ಟರಿಯಲ್ಲಿ ಒಂದು ದಾಖಲೆ ಬರುದ ಪುರುಷಾಯುಷ್ಯ ಪೂರ್ತಿ ನಮಗೆ ಬೇಕಾಗಿ ಸವೆಸಿದ ಅಹ್ಲು ಸುನ್ನತಿ ವಲ್ ಜಮಾಅದ ನಾವುಗಳು ಇವತ್ತು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಒಂದು ಮಹಾನ್ ಪುರುಷರಾಗಿದ್ದಾರೆ. ಇವತ್ತು ನಮ್ಮ ವೇದಿಕೆಗೆ ಬರುತ್ತಿರುವುದು ನಮ್ಮ ಈ ಆಲಿಮ್ಗಳಾಗಿ ಬರುತ್ತಿರುವ ಮಕ್ಕಳಿಗೆ ಸನದು ಕೊಡುತ್ತಿರುವುದು ಎಂದು ಹೇಳುವಾಗ ಅಭಿಮಾನವಿದೆ. ಕೇರಳದಲ್ಲಿ ಒಂದು ಕಾಲದ ಬಗ್ಗೆ ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಅರಿವಿದೆ. ಒಂದು ಕಾಲವಿತ್ತು ಕೇರಳದಲ್ಲಿ, ಅಲ್ಲೆಲ್ಲವೂ ಕೂಡ ರಾಜಕೀಯದ ಕೈಗಳಲ್ಲಾಗಿತ್ತು. ಉಲಮಾಗಳಿಗೆ ಯಾವುದೇ ರೀತಿಯ ಸ್ಥಾನಮಾನಗಳಿಲ್ಲದ ಒಂದು ಕಾಲ. ರಾಜಕೀಯ ತಾಳಕ್ಕೆ ತಕ್ಕಂತೆ ಉಲಮಾಗಳು ಕುಣಿಯಬೇಕಾಗಿದ್ದ ಒಂದು ಕಾಲವಿತ್ತು. ಆ ಸಂದರ್ಭದಲ್ಲಾಗಿದೆ ಸುಲ್ತಾನುಲ್ ಉಲಮಾ ಎಂಬ ಆ ಬಿಳಿ ವಸ್ತ್ರಧಾರಿಯಾದ ಒಬ್ಬ ಆಲಿಮ್ ನಗುಮುಖದೊಂದಿಗೆ ಇಳಿದು ಬರುವುದು. ಆ ಸಂದರ್ಭಗಳಲ್ಲಿ ನಿರಂತರವಾದ ಅಪಹಾಸ್ಯಗಳು ಬಂತು, ನಿರಂತರವಾಗಿ ಅವಹೇಳನಗಳು ಬಂತು. ಇನ್ನು ಅಪಪ್ರಚಾರ ಮಾಡಲು ಚರಿತ್ರೆಯಲ್ಲಿ ಯಾವುದು ಕೂಡ ಇಲ್ಲ. ಬೈಗುಳಗಳಿಗೆ ಡಿಕ್ಷನರಿಯಲ್ಲಿ ಇನ್ನು ಪದಗಳಿಲ್ಲ. ಇಡೀ ಕೇರಳ ಈ ತನಕ ಇಷ್ಟೊಂದು ಅವಹೇಳನ ಮಾಡಿದ ಒಬ್ಬ ವ್ಯಕ್ತಿ ಇರಲಿಲ್ಲ. ಆ ರೀತಿ ಎಲ್ಲವನ್ನು ಕೂಡ ಮಾಡಿ ನೋಡಿದರು. ಆದರೆ ಸುಲ್ತಾನುಲ್ ಉಲಮಾ ದಿನದಿಂದ ದಿನಕ್ಕೆ ಈ ನಾಡಿನ ಒಬ್ಬ ಸಮುದ್ಧಾರಕರಾಗಿ ಮಾರಲ್ಪಡುತ್ತಾ ಹೋದರು. ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಮೂಲ ಗುಂಪು ಮಾಡಲು ನೋಡುವಾಗ ಈ ಜಗತ್ತು ಅವರಿಗೆ ಅಭಿನಂದನೆಗಳನ್ನು ಕೊಡುತ್ತಾ ಹೋಯಿತು. ಇವತ್ತು ನೋಡಿ, ಕೇರಳದಲ್ಲೊಂದು ಚುನಾವಣೆ ಘೋಷಣೆಯಾಗಿ ಬಿಟ್ಟರೆ ಮರ್ಕಜು ಸಕಾಫತಿ ಸುನ್ನಿಯಾದಲ್ಲಿ ನಮ್ಮ ಸುಲ್ತಾನರ ಕಚೇರಿಯ ಮುಂಭಾಗದಲ್ಲಿ ಹಲವಾರು ಮಂತ್ರಿ ಮಹೋದರಿಗಳ ಆ ಗೂಟದ ಕಾರುಗಳು ಸುಲ್ತಾನುಲ್ ಉಲಮಾರವರ ಆಫೀಸಿನ ಮುಂದೆ ಬಂದು ಕ್ಯೂ ನಿಂತುಕೊಂಡು ಅವರೆಲ್ಲರೂ ಕೂಡ ಓಟು ಕೇಳುತ್ತಿರುವ ದೃಶ್ಯ ಅದು ಇಂಡಿಯನ್ ಚರಿತ್ರೆಯಲ್ಲಿ ಒಂದು ಅದ್ಭುತವಾಗಿದೆ. ವಿದ್ಯಾಭ್ಯಾಸ ವಿಚಕ್ಷಣರು, ರಾಜಕೀಯ ಮಹೋನ್ನತರುಗಳು, ಮುಖ್ಯಮಂತ್ರಿಗಳು, ಈ ನಾಡಿನ ಅತ್ಯಂತ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಒಂದು ವಿದ್ವಾಂಸರ ಪಾದದಡಿಗೆ
ಬರುತ್ತಿರುವಂತಹ ಒಂದು ದೃಶ್ಯ ಅದೊಂದು ಅದ್ಭುತವಾಗಿದೆ. ಅದು ನಿಜವಾಗಿಯೂ ಒಬ್ಬ ಆಧ್ಯಾತ್ಮಿಕ ಪುರುಷ ಹೇಗಿರಬೇಕು ಎಂಬುದು ತೋರಿಸಿಕೊಟ್ಟ ಒಬ್ಬ ಮೋಡಲ್ ಲೀಡರ್ ಆಗಿದ್ದಾರೆ ಸುಲ್ತಾನುಲ್ ಉಲಮಾ ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಉಳ್ಳಾಲದ ಜನತೆಯೇ, ನೀವು ದೊಡ್ಡ ಸೌಭಾಗ್ಯವಂತರು. ಇನ್ನು ಇದಕ್ಕಿಂತ ದೊಡ್ಡ ಒಂದು ಖಾಲಿ ಇಂಡಿಯಾದಲ್ಲಿ ನಿಮಗೆ ಸಿಗಲ್ಲ. ಆಧುನಿಕ ಇಂಡಿಯಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ನಮಗೆ ಎಲ್ಲಿಯೂ ಕೂಡ ಹೇಳಬಹುದು. ಅತ್ತ ಅಮೆರಿಕಾದಲ್ಲಿ ಹೋಗಿ ಈ ದೇಶದ ಪ್ರೌಢಿಯನ್ನು ಎತ್ತಿ ಹೇಳಿದವರು, ಯುಕೆಯ ವಿವಿಧ ಯೂನಿವರ್ಸಿಟಿಗಳಿಗೆ ತೆರಳಿ ಅಲ್ಲಿನ ವಿದ್ಯಾಭ್ಯಾಸದ ಸೌಂದರ್ಯವನ್ನು ಕಲಿತು ಬಂದವರು. ಮಾತ್ರವಲ್ಲ, ಮಲೇಷಿಯಾದಂತಹ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಫ್ಲೈಟ್ಗಳನ್ನು ಕಲಿಸಿಕೊಂಡು ಕರೆದು ಗೌರವ ಕೊಟ್ಟ ಒಬ್ಬ ಆಲಿಮ್. ಯಾಕೆ ಗೌರವ ಕೊಟ್ಟದ್ದು? ಒಂದು ಪ್ರಧಾನಮಂತ್ರಿಯಾಗಿದ್ದಕ್ಕೆಲ್ಲ, ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆಲ್ಲ, ಅಥವಾ ಇನ್ಯಾವುದಾದರೂ ಬೇರೆ ಕೆಲಸಗಳು ಮಾಡಿದ್ದಕ್ಕೆಲ್ಲ. ಈ ನಾಡಿನಲ್ಲಿ ಮಾಡಿದ ಶೈಕ್ಷಣಿಕ ಚಳವಳಿ, ಆಧ್ಯಾತ್ಮಿಕವಾದ ನೇತೃತ್ವ, ಇಂಡಿಯಾದ ಮುಸಲ್ಮಾನರೆಡೆಯಲ್ಲಿ ಮಾಡಿದ ಅದ್ಭುತವಾದ ಬದಲಾವಣೆಯನ್ನು ಕಣ್ಣು ತುಂಬ ಕಂಡ ಮಲೇಷಿಯನ್ ಪ್ರಧಾನಮಂತ್ರಿಗಳು ತಮ್ಮ ಅರಮನೆಗಳಿಗೆ ಕರೆಸಿಕೊಂಡು ಒಂದು ವಿದ್ವಾಂಸರನ್ನು ಸ್ವಾಗತ ಮಾಡುತ್ತಿರುವ ದೃಶ್ಯ ಇಂಡಿಯಾ ಈ ಚರಿತ್ರೆಯಲ್ಲಿ ಹಿಂದೆಂದಾದರೂ ಕಂಡಿದೆಯಾ? ಕಣ್ಣು ತೆರೆಯದವರಿಗೆಲ್ಲರಿಗೂ ಕೂಡ ಕಣ್ಣು ತೆರೆಯಬೇಕಾದ ಒಂದು ಸಂದರ್ಭವಿದು. ಇನ್ಶಾಅಲ್ಲಾಹ್ ನಮ್ಮ ಉಲಮಾಗಳೆಲ್ಲ ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ವೇದಿಕೆಗೆ ಬರಲಿಕ್ಕಿದ್ದಾರೆ. ಹೇಳುತ್ತಾ ಬಂದಂತಹ ವಿಷಯ, ನಮಗೆ ಈ ಕಾಲದಲ್ಲಿ ಅಲ್ಲಾಹು ತಾಲ ಕೊಟ್ಟ ಒಂದು ದೊಡ್ಡ ಅನುಗ್ರಹವಾಗಿದೆ. ಈ ನಮ್ಮ ನೇತೃತ್ವ ಎಂಬುದರಲ್ಲಿ ಯಾವ ಸಂಶಯವಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ಒಂದು ಕಳಂಕವಿಲ್ಲ, ಶಿಕ್ಷಣದಲ್ಲಿ ಒಂದು ಸಾಟಿ ಇಲ್ಲ, ನೇತೃತ್ವದಲ್ಲಿ ಇನ್ನೊಬ್ಬರನ್ನು ಈ ರೀತಿ ತೋರಿಸಲಿಕ್ಕೆ ಇಲ್ಲ. ಯಾವ ವಿಷಯವನ್ನು ತೆಗೆದರೂ ಕೂಡ ಇಂತಹ ಒಂದು ನೇತೃತ್ವ ನಮಗೆ ತೋರಿಸಲು ಸಾಧ್ಯವಿಲ್ಲ. ಒಂದು ಕಾಲವಿತ್ತು, ನಮ್ಮೂರಲ್ಲಿ ಒಂದು ಕಾಲವಿತ್ತು, ಈ ಮಲಬಾರಿನಲ್ಲಿ ಒಂದು ಕಾಲವಿತ್ತು. ಈ ಮತ್ತಿ ತಿನ್ನುವ ಮಲಬಾರಿಗಳಿಗೆ ಕುರ್ಆನ್ ಓದಲಿಕ್ಕೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದ ಒಂದು ಕಾಲ, ಮತ್ತಿ ತಿನ್ನುವ ಮಲಬಾರಿಗಳಿಗೆ ಕುರ್ಆನ್ ಸರಿಯಾಗಿ ತಿಳಿಯುವುದಿಲ್ಲ ಎಂದು ಹೇಳುತ್ತಿದ್ದ ಒಂದು ಕಾಲವಿತ್ತು. ಆ ಸಂದರ್ಭಗಳಲ್ಲಾಗಿದೆ ಮರ್ಕಜು ಸಕಾಫತಿ ಸುನ್ನಿಯಾದಲ್ಲಿ ಕುರ್ಆನ್ ಪಾರಾಯಣದ ಹಿಫ್ಜ್ ಕಲಿಯುವಂತಹ ಸಂಸ್ಥೆಗಳು ಬಂದದ್ದು. ಅಲ್ಹಮ್ದುಲಿಲ್ಲಾಹ್, ಇವತ್ತು ನಾವು ನೋಡುತ್ತಿದ್ದೇವೆ, ಅರಬಿಗಳಾದ ಅರಬಿಗಳನ್ನು ಕೂಡ ಕೂರಿಸುವ ರೂಪದಲ್ಲಿ ಅಂತಾರಾಷ್ಟ್ರೀಯ ಕುರ್ಆನ್ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನಗಳನ್ನು ಪಡೆಯುತ್ತಿರುವ ಅತ್ಯಂತ ಅದ್ಭುತವನ್ನು ನಾವು ಮತ್ತಿ ತಿನ್ನುವ ಮಲಬಾರಿಗಳಿಂದ ಕಾಣುತ್ತಿರುವುದು. ಅದು ಸುಲ್ತಾನುಲ್ ಉಲಮಾ ಇಲ್ಲಿ ಮಾಡಿದ ಕ್ರಾಂತಿಯ ಒಂದು ಆರಂಭವಾಗಿತ್ತು. ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಹಿಫ್ಜುಲ್ ಕುರ್ಆನ್ ಕಾಲೇಜುಗಳು, ಎಷ್ಟೊಂದು ಹಾಫಿಜ್ಗಳು, ಎಷ್ಟೊಂದು ಕುರ್ಆನ್ ರಿಸರ್ಚ್ ಕೇಂದ್ರಗಳು, ಎಷ್ಟೊಂದು ಅದ್ಭುತವಾದ ದೃಶ್ಯಗಳು. ಮಹಾನರಾದ ಸುಲ್ತಾನುಲ್ ಉಲಮಾ ಆ ರೀತಿಯಾಗಿದೆ. ನಾವೀಗ ಸುಲ್ತಾನುಲ್ ಉಲಮಾರ ಬಗ್ಗೆ ಏನು ಅನಿಸಿದ್ದೇವೆಯೋ ಅದಕ್ಕಿಂತ ದೊಡ್ಡದಾಗಿದೆ ಉಸ್ತಾದರವರಲ್ಲಿ ಮಾಡಿ, ಯಾವ ಸಂಶಯ ಬೇಡ. ನಾನು ಒಂದೆರಡು ವರ್ಷಗಳ ಹಿಂದೆ ಜಾರ್ಖಂಡಿನ ಒಂದು ಆ ಗಂಗಾ ನದಿಯ ತಡದಲ್ಲಿರುವ ಒಂದು ಪುಟ್ಟ ಗ್ರಾಮಕ್ಕೆ ಹೋಗಿದ್ದೆ. SSFನ ಕೆಲವು ಆ ಕಾರ್ಯಾಚರಣೆಯ ವಿಷಯದಲ್ಲಿ ಹೋದದ್ದಾಗಿದೆ. ತುಂಬಾ ಒಳ ಪ್ರದೇಶ. ಬೆಳಿಗ್ಗೆ ನಾವು ಹೊರಟವರು ಅಲ್ಲಿ ತಲುಪುವಾಗ ಮಧ್ಯಾಹ್ನ ಒಂದು 3 ಗಂಟೆಯಾಗಿತ್ತು. ಅದು ಕೆಸರಿನಲ್ಲಿ ತುಂಬಿದ ರಸ್ತೆಗಳು, ಗಂಗಾ ನದಿಯ ತಡದಲ್ಲಿರುವ ಹಲವಾರು ಕುಗ್ರಾಮಗಳನ್ನು ಹಾದು ಹೋಗಿ ಒಂದು ಮೂಲೆಯಲ್ಲಿರುವ ಒಂದು ಪ್ರದೇಶಕ್ಕೆ ತೆರಳಿದಾಗ ಅಲ್ಲಿ ಹಲವಾರು ಜನರು ಕೂತಿದ್ದರು. ಅದರಲ್ಲೊಂದು ವಯಸ್ಸಾದ ಮನುಷ್ಯ, ತುಂಬಾ ವಯಸ್ಸಾಗಿದೆ. ಆ ಮನುಷ್ಯ ಎದ್ದು ಹೇಳಿದ ಒಂದು ವಿಷಯವಿದೆ. ಅವರು ಹೇಳ್ತಾರೆ, ನಿಮ್ಮ ಊರಲ್ಲಿ ಒಂದು ಶೈಖ್ ಅಬೂಬಕರ್ ಎಂದು ಕರೆಯಲ್ಪಡುವ ಒಬ್ಬ ಮನುಷ್ಯರಿದ್ದಾರಲ್ವಾ, ಅವರನ್ನು ನೀವು ಕರ್ಕೊಂಡು ಬರುವುದಾದರೆ ಈ ಜಾರ್ಖಂಡಿನಲ್ಲಿರುವ ಲಕ್ಷಾಂತರ ಜನರನ್ನು ನಾವು ಒಟ್ಟು ಸೇರಿಸಲಿಕ್ಕೆ ರೆಡಿ ಇದ್ದೇವೆ. ಆ ವಯಸ್ಸಾದ ಒಂದು 70-80 ತುಂಬಿದ ಮನುಷ್ಯ, ಅವರಿಗೂ ಕೂಡ ಸುಲ್ತಾನುಲ್ ಉಲಮಾ ಅವರ ಮನಸ್ಸಿಗೂ ಕೂಡ ತಲುಪಿದ್ದಾರೆ. ಈ ರೀತಿ ನಮಗೆ ಕಾಲಿಯಾಗಿ ಸಿಕ್ಕಿದ್ದು ಇವತ್ತು ನಮ್ಮ ವೇದಿಕೆಗೆ ನೇತೃತ್ವ ಕೊಡುವುದು ಅಂತಹ ಒಂದು ಅನುಗ್ರಹೀತ ನೇತೃತ್ವ. ಈ ರೀತಿ ಮಾತ್ರವಲ್ಲ,
ಇವತ್ತು ಸನ್ನಿಧಾನ ಭಾಷಣ ಮಾಡಲಿಕ್ಕಿರುವ ಶೈಖುನಾ ಮುಹೀಸುನ್ನ ಪೊನ್ಮಳ ಉಸ್ತಾದ್, ಅಲ್ಹಮ್ದುಲಿಲ್ಲಾಹ್, ಆಧುನಿಕ ದಕ್ಷಿಣ ಭಾರತಕ್ಕೆ ಸೃಷ್ಟಿಕರ್ತ ನೀಡಿದ ದೊಡ್ಡ ಅನುಗ್ರಹ ಎಂಬುದರಲ್ಲಿ ಯಾವ ಸಂಶಯವಿಲ್ಲ. ಈ ಪ್ರದೇಶಕ್ಕೆ ಅರಿವಿನ ಅಮೃತವನ್ನು ಸುರಿದ ಒಂದು ಮಹಾಗುರು. ಕರ್ನಾಟಕದಲ್ಲಿ ಎಷ್ಟು ಪ್ರಗಲ್ಭರಾದ ವಿದ್ವಾಂಸರುಗಳು, ಮುದರ್ರಿಸರುಗಳಾಗಿದ್ದಾರೆ, ಉಸ್ತಾದರ ಶಿಷ್ಯಂದಿರಗಳಾಗಿ ಈ ನಾಡಿನಲ್ಲಿ ಸಂಚರಿಸುತ್ತಿರುವುದು. ಕೇರಳದಲ್ಲೂ ಕರ್ನಾಟಕದಲ್ಲೂ ಸಹಸ್ರಾರು ಅಗ್ರಗಣ್ಯ ವಿದ್ವಾಂಸರನ್ನು ಸಮರ್ಪಿಸಿದ ಆಧುನಿಕ ಇಬ್ನ್ ಹಜರ್ ಎಂದು ಕರೆಯಲ್ಪಡುವ ಒಂದು ಮಹಾನ್ ಪುರುಷ ಇವತ್ತು ನಮ್ಮ ವೇದಿಕೆಯಲ್ಲಿ ಸನ್ನಿಧಾನ ಭಾಷಣ ಮಾಡಲಿಕ್ಕಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಆ ಉಸ್ತಾದರ ಬಳಿಯಲ್ಲಿ ಒಂದು 6-7 ವರ್ಷಗಳ ಕಾಲ ಕಲಿಯಲಿಕ್ಕೆ ನಮಗೆ ಭಾಗ್ಯ ಲಭಿಸಿತು. ಅದು ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲದ 1-7 ವರ್ಷಗಳಾಗಿವೆ. ಆ 6-7 ವರ್ಷಗಳು ನಮಗೆ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಆ ಬೆಳಿಗ್ಗೆ ಉಸ್ತಾದರು ಬಂದು ಕುಳಿತುಕೊಂಡು ಹೇಳಿಕೊಡುವ ಆ ಅರಿವಿನ ಅಗಾಧವಾದ ಪಾಂಡಿತ್ಯ, ಈ 60-70ರ ಹರೆಯದಲ್ಲೂ ಅವರ ಅದರಗಳಿಂದ ಉದಿರಿ ಬೀಳುವ ವಿದ್ಯಾಭ್ಯಾಸದ ನುಡಿ ಮುತ್ತುಗಳ ಸೌಂದರ್ಯ, ಅದು ವಿವರಿಸಲಿಕ್ಕೆ ನಮಗೆ ಪದಗಳಿಲ್ಲ. ಈ 60-70ರ ಹರೆಯದಲ್ಲೂ ಆ ಫತಹುಲ್ ಮುഈನನ್ನಿಟ್ಟು, ಆ ಮಹಲ್ಲಿಯನ್ನಿಟ್ಟು ಅವರು ಹೇಳಿಕೊಡುವ ಆ ದರ್ಶನ ಸೌಂದರ್ಯ, ಅವರ ಅಗಾಧವಾದ ಪಾಂಡಿತ್ಯ ನಾವು ಹೀಗೆ ಬೆರಗು ಕಣ್ಣಿನಿಂದ ಬಿಟ್ಟುಕೊಂಡು ಕುಳಿತುಕೊಂಡು ಕೇಳಬೇಕಲ್ಲದೆ ನಮಗೆ ಬೇರೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಮಹಾನ್ ಪಾಂಡಿತ್ಯದ ಚಿಗುರು ಅದಾಗಿದೆ. ಅಲ್ಹಮ್ದುಲಿಲ್ಲಾಹ್, ಶೈಖುನಾ ಮುಹೀಸುನ್ನ ಪೊನ್ಮಳ ಉಸ್ತಾದ್ ಇವತ್ತು ನಮ್ಮ ವೇದಿಕೆಯಲ್ಲಿ ಸನ್ನಿಧಾನ ಭಾಷಣ ಮಾಡಲಿಕ್ಕಿದ್ದಾರೆ. ಈ ರೀತಿಯ ಉಲಮಾಗಳು, ಫಿಕ್ಹ್ ಗೊತ್ತಿರುವ, ಕುರ್ಆನ್ ಗೊತ್ತಿರುವ, ಹದೀಸ್ ತಿಳಿದಿರುವ, ಇಸ್ಲಾಮಿನ ಚರಿತ್ರೆಯ ವೈಭವವನ್ನು ಕಲಿತಿರುವ, ಈ ನಾಡಿನ ಸಮುದ್ಧಾರಕ್ಕೆ ಬೇಕಾಗಿ ಎಲ್ಲವನ್ನು ಮಾಡಿರುವ ಉಲಮಾಗಳು ನಮ್ಮ ಮುಂಭಾಗದಲ್ಲಿರುವಾಗ ಎದೆಗುಂದಬೇಕಾದ ಅಗತ್ಯವಿಲ್ಲ, ಹಿಂಜರಿಯಬೇಕಾದ ಅಗತ್ಯವಿಲ್ಲ. ಯಾವುದಾದರೂ ಮನುಷ್ಯರ ಕಾಲಡಿಗೆ ನಮ್ಮ ಈಮಾನನ್ನು ಅಡಬಿಡಬೇಕಾದ ಅಗತ್ಯ ಖಂಡಿತವಾಗಿಯೂ ಇಲ್ಲ. ನಾವು ಹಿಮ್ಮತ್ತಿನೊಂದಿಗೆ ಅಲ್ಲಾಹನ ದೀನಿಗೆ ಬೇಕಾಗಿ ಖಿದ್ಮತ್ ಮಾಡಬೇಕು. ಫಿತ್ನಾಗಳ ಹಿಂದೆ ಹೋಗುವ ಅಗತ್ಯವಿಲ್ಲ, ಗೀಬತ್ ನಮೀಮತ್ಗಳ ಹಿಂದೆ ಹೋಗುವ ಅಗತ್ಯವಿಲ್ಲ. ಸಂಘಟನೆಗಳು ಬಹಳಷ್ಟಿರಬಹುದು, ಆದರೆ ನಾವು ಉಲಮಾಗಳಿಗೆ ರೆಸ್ಪೆಕ್ಟ್ ಕೊಡುವವರಾಗಬೇಕು, ಸಾದಾತುಗಳಿಗೆ ಗೌರವ ಕೊಡಬೇಕು. ಈ ದೇಶದ ಕಾನೂನಿಗೆ ಬದ್ಧವಾಗಿ ಎಲ್ಲದ ಒಂದು ಕೆಲಸ ನಾವು ಮಾಡಬಾರದು. ನಮಗೆ ಸಂವಿಧಾನ ಕಲಿಸಿದ ಒಂದು ಪಾಠವಿದೆ, ಆ ಪಾಠವಾಗಿದೆ ನಮಗೆ ಸುಲ್ತಾನುಲ್ ಉಲಮಾ ಈ ತನಕ ಕಲಿಸಿಕೊಟ್ಟದ್ದು. ಆ ಹಾದಿಯಲ್ಲಿ ನಾವು ಮುನ್ನಡೆಯಬೇಕು. ಸುಲ್ತಾನುಲ್ ಉಲಮಾರವರ ಮಕ್ಕಳು ಇವತ್ತು ಈ ದೇಶದ ಹುದ್ದೆಗಳಕ್ಕೂ ಇದ್ದಾರೆ, ಆದರೆ ನೀವು ನೋಡಿರಿ, ಅವರೆಲ್ಲರೂ ಕೂಡ ಈ ದೇಶದ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡುವವರು. ಅವರು ಕಾನೂನನ್ನು ಕೈಗೆತ್ತಿಕೊಂಡವರಲ್ಲ, ಅವರು ಅನ್ಯಾಯಕ್ಕೆ ಇಳಿದವರಲ್ಲ, ಅವರು ಜಾತಿವಾದಗಳಿಗೆ ಹೋದವರಲ್ಲ, ಅವರು ಭಯೋತ್ಪಾದನೆಯ ಕುಕ್ಕತ್ಯಗಳಲ್ಲಿ ಬಲಿಯಾದವರಲ್ಲ, ಅನ್ಯಾಯಗಳಿಗೆ ಹೋದವರಲ್ಲ. ಅವರು ಈ ದೇಶದ ಸಂವಿಧಾನವನ್ನು ಗೌರವಿಸಿ ಕಾನೂನಿಗೆ ರೆಸ್ಪೆಕ್ಟ್ ಕೊಟ್ಟು ಈ ನಾಡಿನ ಸೌಂದರ್ಯವನ್ನು ಕಾಪಾಡಲು, ಭವಿಷ್ಯದ ಮಕ್ಕಳಿಗೆ ಸುಂದರವಾದ ಭಾರತವನ್ನು ತೋರಿಸಿಕೊಡಲು ಬೇಕಾಗಿ ಬದುಕಿದಂತಹ ಮಹಾನ್ ಪುರುಷರುಗಳಾಗಿದ್ದಾರೆ ಸುಲ್ತಾನುಲ್ ಉಲಮಾರವರು. ಅದಾಗಿದ್ದಾರೆ, ಅವರು ಈ ನಾಡಿಗೆ ತೋರಿಸಿಕೊಟ್ಟಿರುವುದು. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕರ್ತರೊಂದಿಗೆ, ಎಲ್ಲ ಮುಅ್ಮಿನುಗಳೊಂದಿಗೆ ಹೇಳಲಿಕ್ಕಿರುವುದು, ನಮ್ಮ ಉಲಮಾಗಳು ತೋರಿಸಿಕೊಟ್ಟ ದಾರಿ ಇದೆ. ಅದು ಅನ್ಯಾಯದ ದಾರಿಯಲ್ಲ, ಅದು ಅಕ್ರಮದ ದಾರಿಯಲ್ಲ. ಅಲ್ಲಿ ಜಾತಿವಾದ, ಕೋಮವಾದ, ಉಗ್ರವಾದಕ್ಕೆ ಜಾತಿ ಇಲ್ಲ, ಅಲ್ಲಿ ಸ್ಥಳವಿಲ್ಲ. ಅಲ್ಲಿ ಪ್ರೀತಿ ಮಾತ್ರವಾಗಿದೆ, ಅಲ್ಲಿ ಶಾಂತಿ ಮಾತ್ರವಾಗಿದೆ. ಅಲ್ಹಮ್ದುಲಿಲ್ಲಾಹ್, ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದ ಸಾದಾತುಗಳು, ಉಲಮಾಗಳು ಈ ಭವ್ಯವಾದ ವೇದಿಕೆಯನ್ನು ಅಲಂಕಾರ ಮಾಡಲು ಬೇಕಾಗಿ ಬರುತ್ತಿದ್ದಾರೆ. ಅಲ್ಲಾಹು ಅಕ್ಬರ್. بدأ